ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದ ಇವತ್ತಿನ ಈ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಸಮಾಜ ವಿಜ್ಞಾನ ವಿಷಯದಲ್ಲಿ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆಗೆ ತುದಿಗಾಲಲ್ಲಿ ನೀವು ನಿಂತಿದ್ದೀರಿ. ನಿಮಗೆ ಸಹಾಯವಾಗಲಿ ಅಂತ ನಮ್ಮ ಇಲಾಖೆಯವರು ದೂರದರ್ಶನದ ಮೂಲಕ ಈ ವಿಡಿಯೋ ಪಾಠಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು 39 ಅಧ್ಯಾಯಗಳಿವೆ. ಇತಿಹಾಸದಲ್ಲಿ 10 ಅಧ್ಯಾಯಗಳು, ರಾಜ್ಯಶಾಸ್ತ್ರದಲ್ಲಿ 5 ಅಧ್ಯಾಯಗಳು, ಸಮಾಜಶಾಸ್ತ್ರದಲ್ಲಿ 4, ಭೂಗೋಳಶಾಸ್ತ್ರದಲ್ಲಿ 12, ಅರ್ಥಶಾಸ್ತ್ರದಲ್ಲಿ 4 ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಒಟ್ಟು 4 ಅಧ್ಯಾಯಗಳಿವೆ. ಈ 39 ಅಧ್ಯಾಯಗಳಲ್ಲಿ ನಾವು ಇವತ್ತು 3 ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡೋಣ. ಅದು ಇತಿಹಾಸ ವಿಭಾಗದ ಮೊದಲ 3 ಅಧ್ಯಾಯಗಳು: ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಮೊದಲನೇ ಅಧ್ಯಾಯ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಾಯದಲ್ಲಿ ನಾವೇನೆಲ್ಲ ಅಧ್ಯಯನ ಮಾಡ್ತೀವಿ ಅಂದರೆ, ಭಾರತ ಮತ್ತು ಯುರೋಪ್ ನಡುವಣ ವ್ಯಾಪಾರ ಸಂಬಂಧ, ಕಾನ್ಸ್ಟಾಂಟಿನೋಪಲ್ ನಗರದ ವಶ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದದ್ದು, ಯುರೋಪಿನ ವ್ಯಾಪಾರಿ ಕಂಪನಿಗಳು, ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆ, ಪ್ಲಾಸಿ ಕದನ, ಬಕ್ಸಾರ್ ಕದನ ಮತ್ತು ದ್ವಿಸರ್ಕಾರ ಪದ್ಧತಿಯನ್ನು ಅಥವಾ ದ್ವಿಪ್ರಭುತ್ವ ಪದ್ಧತಿಯನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗಾದರೆ ಈ ಅಧ್ಯಾಯದ ಮೊದಲ ಪ್ರಮುಖ ಅಂಶವಾದ ಭಾರತ ಮತ್ತು ಯುರೋಪ್ ನಡುವಣ ವ್ಯಾಪಾರ ಸಂಬಂಧವನ್ನು ನಾವೀಗ ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಮತ್ತು ಯುರೋಪ್ ನಡುವಣ ವ್ಯಾಪಾರ ಸಂಪರ್ಕ ಭಾಳ ಹಿಂದಿನಿಂದಲೂ ಇತ್ತು. ಪ್ರಾಚೀನ ಕಾಲದಿಂದ ಭಾರತ ಮತ್ತು ಯುರೋಪ್ ನಡುವಣ ವ್ಯಾಪಾರ ಸಂಪರ್ಕ ಇತ್ತು. ಈ ರೀತಿಯಾದಂಥ ವ್ಯಾಪಾರ ಸಂಪರ್ಕ ಮಧ್ಯಕಾಲೀನ ಯುಗದಲ್ಲೂ ಮುಂದುವರಿಯಿತು. ಭಾರತದ ಸಾಂಬಾರ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದಂಥ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾದಂಥ ಬೇಡಿಕೆ ಇತ್ತು. ಈ ರೀತಿಯಾದಂಥ ವಸ್ತುಗಳೇನಿದೆ ಅದು ಏಷ್ಯಾದಿಂದ ಯುರೋಪಿನ ದೇಶಗಳಿಗೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಸಾಗ್ತಾ ಇತ್ತು. ಕಾನ್ಸ್ಟಾಂಟಿನೋಪಲ್ ಇದು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ. ನಿಮ್ಗೆ ಗೊತ್ತಿರ್ಬೋದು, ಅರಬ್ ವರ್ತಕರು ಏಷ್ಯಾದಿಂದ ವಸ್ತುಗಳನ್ನು ಕೊಂಡು ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಯುರೋಪಿನ ಇತರ ದೇಶಗಳಿಗೆ ಸಾಗಿಸ್ತಾ ಇದ್ದರು. ಹೀಗಾಗಿ ನಾವು ಕಾನ್ಸ್ಟಾಂಟಿನೋಪಲನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತೀವಿ. ಆದರೆ ಸಾಮಾನ್ಯ ಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು. ಅವರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಇಡೀ ಕಾನ್ಸ್ಟಾಂಟಿನೋಪಲ್ ಏನಿದೆ ಅದು ಯಾರ ವಶಕ್ಕೆ ಬಂತು? ಟರ್ಕರ ವಶಕ್ಕೆ ಬಂತು. ಟರ್ಕರು ಈ ಭಾಗದಲ್ಲಿ ಏನು ಮಾಡ್ತಾರೆ? ತೆರಿಗೆಯನ್ನು ವಿಧಿಸಿದರು. ಬೇರೆ ದೇಶಗಳಿಗಿದು ವ್ಯಾಪಾರ, ಇಲ್ಲಿ ನಡೆಯುವಂಥ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಹೇಗಾದರೂ ಮಾಡಿ ನಾವು ಭಾರತಕ್ಕೆ ಏನು ಮಾಡಬೇಕು? ಸಮುದ್ರ ಮಾರ್ಗವನ್ನು ಕಂಡುಹಿಡಿಬೇಕು ಅಂತ ಯುರೋಪಿನ ಅನೇಕ ದೇಶಗಳು ನಾವಿಕರಿಗೆ ಬೆಂಬಲವನ್ನು ನೀಡಿದರು. ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ನಾವಿಕರಿಗೆ ಬೆಂಬಲವನ್ನು ನೀಡಿದರು, ಪ್ರೋತ್ಸಾಹವನ್ನು ನೀಡಿದರು. ಹೀಗಾಗಿ ಇದರ ಜೊತೆಗೆ ಏನಾಯಿತು? ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರಲೋಬ್, ಸಿಡಿಮದ್ದು ಮೊದಲಾದಂಥವುಗಳು ಸಹ ಹೊಸ ನಾವಿಕರ ನೆರವಿಗೆ ಬಂದವು. ಇವೆಲ್ಲವುಗಳ ಸಹಾಯದಿಂದ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಾಯಿತು. ಯಾರು ಕಂಡುಹಿಡಿದಿದ್ದು? ವಾಸ್ಕೋ ಡ ಗಾಮ. ಸಾಮಾನ್ಯ ಶಕ 1498ರಲ್ಲಿ ಲಿಸ್ಬನ್ ನಗರದಿಂದ ಹೊರಟಂತಹ ಪೋರ್ಚುಗಲ್ ನಾವಿಕನಾದಂಥ ವಾಸ್ಕೋ ಡ ಗಾಮ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ್ ಎನ್ನುವಂಥ ಪ್ರದೇಶಕ್ಕೆ ಬಂದು ತಲುಪಿದನು. ಹೀಗಾಗಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದದ್ದು ವಾಸ್ಕೋ ಡ ಗಾಮ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ಮೊದಲಿಗರು ಯಾರೋ?
ಪೋರ್ಚುಗೀಸರು. ಹಾಗಾದರೆ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂತಹ ವ್ಯಾಪಾರಿ ಕಂಪನಿಗಳು ಯಾವುದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಪೋರ್ಚುಗೀಸರು 1498ರಲ್ಲಿ ಭಾರತಕ್ಕೆ ಬಂದರು. ಪೋರ್ಚುಗೀಸರ ನಂತರ ಡಚ್ಚರು ಬಂದರು. ಡಚ್ಚರ ನಂತರ ಇಂಗ್ಲೀಷರು, ಕೊನೆಯದಾಗಿ ಫ್ರೆಂಚರು ಬಂದರು. ಈಗ ನಾವು ಈ ವ್ಯಾಪಾರಿ ಕಂಪನಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಯಾರು? ಪೋರ್ಚುಗೀಸರು. ಪೋರ್ಚುಗೀಸರ ಒಂದು ವಿಶೇಷತೆ ಏನಂದರೆ ಭಾರತಕ್ಕೆ ಬಂದ ಮೊದಲಿಗರೂ ಹೌದು, ಕೊನೆಯವರು ಹೌದು. 1498ರಲ್ಲಿ ಭಾರತಕ್ಕೆ ಬಂದರು, 1961ರಲ್ಲಿ ಭಾರತವನ್ನು ಬಿಟ್ಟರು. ಹೀಗಾಗಿ ಮೊದಲನೆಯವರು ಹೌದು, ಕೊನೆಯವರು ಹೌದು. ವಾಸ್ಕೋ ಡ ಗಾಮನ ನಂತರ ಬಂದಿದ್ದು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ವೈಸರಾಯಾಗಿ ಭಾರತಕ್ಕೆ ಬರ್ತಾನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ನೀಲಿ ನೀರಿನ ನೀತಿ ಅಂದರೆ ಭೂಮಿಯ ಮೇಲೆ ಪ್ರಭುತ್ವಕ್ಕೆ ಬದಲಾಗಿ ಸಮುದ್ರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸುವುದಕ್ಕಾಗಿ ನೌಕಾ ಶಕ್ತಿಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದೇ ನೀಲಿ ನೀರಿನ ನೀತಿ. ಇದನ್ನು ಜಾರಿಗೆ ತಂದಿದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ನಂತರ ಬಂದಿದ್ದು ಆಲ್ಫಾನ್ಸ್ ಡಿ ಆಲ್ಬುಕರ್ಕ್. ಆಲ್ಫಾನ್ಸೋ ಆಲ್ಬುಕರ್ಕ್ ಈತನನ್ನು ನಾವು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ನಾವು ಅವನನ್ನು ಕರಿತೀವಿ. ಯಾಕಂದ್ರೆ ಸಾಮಾನ್ಯ ಶಕ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡ ಯಾರಿಂದ? ಬಿಜಾಪುರ ಸುಲ್ತಾನನಿಂದ. ಗೋವಾ ಪೋರ್ಚುಗೀಸರ ವಶಕ್ಕೆ ಬಂತು. ಗೋವಾ ಪೋರ್ಚುಗೀಸರ ರಾಜಧಾನಿ ಆಯಿತು. ಹೀಗೆ ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದರು. ಆದರೆ ಕಾಲಕ್ರಮೇಣ ಅವರು ರಾಜಕೀಯವಾಗಿ ಶಕ್ತಿಗುಂದಿದ್ರು. ಯಾಕಂದರೆ ನಂತರ ಬಂದಂಥ ಡಚ್ಚರು ಮತ್ತು ಇಂಗ್ಲೀಷರಿಂದಾಗಿ ರಾಜಕೀಯವಾಗಿ ಕಳೆಗುಂದಿದ್ರು. ಇನ್ನು ಡಚ್ಚರ ಬಗ್ಗೆ ನಾವು ನೋಡೋದಾದರೆ ನಿಮಗೆಲ್ಲ ಗೊತ್ತೇ ಇದೆ. ಡಚ್ಚರನ್ನು ನಾವು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಅಂತ ಕರಿತೀವಿ. ಇದು 1602ರಲ್ಲಿ ಸ್ಥಾಪನೆ ಆಯಿತು. ಈ ಕಂಪನಿಯನ್ನು ನಾವು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ಇವರೆಲ್ಲೆಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು? ಸೂರತ್ತು, ಬ್ರೋಚು, ಕ್ಯಾಂಬೆ, ಕೊಚ್ಚಿನ್ನು, ಹಾಗೆ ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರುಗಳಲ್ಲಿ ಇವರು ಏನು ಮಾಡಿದ್ರು? ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು. ಜೊತೆಗೆ ಭಾರತಕ್ಕೆ ಬಂದಂತಹ ಇಂಗ್ಲೀಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಇವರಿಗೆ ಎದುರಿಸುವುದಕ್ಕೆ ಸಾಧ್ಯನೇ ಆಗಿಲ್ಲ. ಭಾರತವನ್ನು ಬಿಟ್ಟು ಹೋದರೂ ಸಾಂಬಾರ ಪದಾರ್ಥವನ್ನು ಹೊಂದಿರುವಂಥ ದ್ವೀಪಗಳಿಗೆ, ಸಾಂಬಾರು ದ್ವೀಪಗಳಿಗೆ ಅವರು ಗಮನವನ್ನು ಹರಿಸಿದರು. ಹೀಗೆ ಭಾರತದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ವ್ಯಾಪಾರವನ್ನು ಆರಂಭಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಡಚ್ಚರ ನಂತರ ಬಂದಿದ್ದು ಇಂಗ್ಲೀಷರು. ನಿಮ್ಗೆ ಗೊತ್ತಿರ್ಬೋದು, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪನೆ ಆಯಿತು. ಆ ಸಂದರ್ಭದಲ್ಲಿ ಇಂಗ್ಲೆಂಡಿನ ರಾಣಿಯಾಗಿದ್ದು ಯಾರೋ? ಕ್ವೀನ್ ಎಲಿಜಬೆತ್ ಅಂತ ಕರಿತೀವಿ, ರಾಣಿ ಎಲಿಜಬೆತ್. ಈಕೆ ಏನು ಮಾಡ್ತಾಳೆ? 1600 ಡಿಸೆಂಬರ್ 31ರಂದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡೋದಕ್ಕೆ 15 ವರ್ಷಗಳ ಒಂದು ಅನುಮತಿಯನ್ನು ಕೊಡ್ತಾರೆ. ನಂತರ ಇಂಗ್ಲೆಂಡಿನ ರಾಜನಾದಂಥ 1ನೇ ಜೇಮ್ಸ್ನ ರಾಯಭಾರಿ ಸರ್ ಥಾಮಸ್ರು ಇವನು ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಜಹಾಂಗೀರನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾನೆ. ನಂತರ ಇವರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ತಮ್ಮದೇ ಆದಂಥ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾರೆ. ಕೊನೆಗೆ ಮುಖ್ಯವಾಗಿ ಪ್ರೆಸಿಡೆನ್ಸಿಗಳನ್ನಾಗಿ ಇವರು ಆಯ್ಕೆ ಮಾಡಿದ್ದು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ. ಹೀಗೆ ಇಂಗ್ಲೀಷರು ಸಹ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸಿದರು. ಕೊನೆಯದಾಗಿ ಭಾರತಕ್ಕೆ ಬಂದಿದ್ದು ಫ್ರೆಂಚರು. ಫ್ರೆಂಚರನ್ನು ನಾವು ನೋಡಿದ್ರೆ ಬ್ರಿಟಿಷರ ಥರ ಇದು ಖಾಸಗಿ ಕಂಪನಿ ಅಲ್ಲ, ಬದಲಾಗಿ ಇದೊಂದು ಸರ್ಕಾರಿ ಒಡೆತನದ ಕಂಪನಿಯಾಗಿತ್ತು. ಭಾರತಕ್ಕೆ ಬಂದಂಥ ಇವರು ಸೂರತ್ನಲ್ಲಿ ತಮ್ಮ ಮೊದಲ ಒಂದು ದಾಸ್ತಾನು ಮಳಿಗೆಯನ್ನು ಇವರು ಆರಂಭಿಸಿದರು. ನಂತರ ಮಚಲಿಪಟ್ಟಣ, ಚಂದ್ರನಾಗೂರ್, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಸೂರ್ ಈ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಫ್ರೆಂಚರು ಆರಂಭಿಸಿದರು. ಇದರ ಜೊತೆಗೆ ಪಾಂಡಿಚೇರಿ ಅಥವಾ ಪುದುಚೇರಿ ಏನಿದೆ ಅದು ಅವರ ರಾಜಧಾನಿಯಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ವಾಲಿಕೊಂಡಪುರಂನಲ್ಲಿರುವಂತಹ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಾಂಡಿಚೇರಿಯನ್ನು ಪಡೆದುಕೊಳ್ತಾರೆ. ಕಾಲಕ್ರಮೇಣ ಅದನ್ನು ಅಭಿವೃದ್ಧಿಪಡಿಸಿ ಕೊನೆಗೆ ಅದನ್ನು ರಾಜಧಾನಿಯಾಗಿ ಮಾಡಿಕೊಂಡ್ರು. ಹೀಗೆ ವಾಲಿಕೊಂಡಪುರಂ ಪಾಂಡಿಚೇರಿ ಅಥವಾ ಪುದುಚೇರಿ ಆಯಿತು. ಭಾರತವನ್ನು ಬಿಟ್ಟು ಹೋಗುವವರೆಗೂ ಸಹ ಇದು ಅವರ ರಾಜಧಾನಿಯಾಗಿತ್ತು. ಇದೇ ಸಂದರ್ಭದಲ್ಲಿ ಪಾಂಡಿಚೇರಿಗೆ ಬಂದವನು ಯಾರೋ? ಡ್ಯೂಪ್ಲೆ ಎನ್ನುವಂಥ ಅಧಿಕಾರಿ ಭಾರತಕ್ಕೆ ಬರ್ತಾನೆ. ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂಥ ಡ್ಯೂಪ್ಲೆ ಮಹತ್ವಾಕಾಂಕ್ಷಿಯಾಗಿದ್ದ. ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಬೇಕನ್ನುವಂಥದ್ದು ಡ್ಯೂಪ್ಲೆಯ ಒಂದು ಮಹತ್ವಾಕಾಂಕ್ಷೆಯಾಗಿತ್ತು. ಆತನ ಮಹತ್ವಾಕಾಂಕ್ಷೆ ಏನಿದೆ ಅದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆಗೆ ಕಾರಣವಾಯಿತು ಮಕ್ಕಳೇ. ಹಾಗಾದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆಯನ್ನು ನಾವೀಗ ನೋಡೋಣ. ನಿಮ್ಗೆ ಗೊತ್ತಿರ್ಬೋದು, ಭಾರತಕ್ಕೆ 4 ಜನ ಬಂದಿದ್ದರು. ಪೋರ್ಚುಗೀಸರು ಬಿಟ್ಟು ಹೋದರು, ಡಚ್ಚರು ಬಿಟ್ಟು ಹೋದರು. ಉಳಿದಿದ್ದಿಬ್ಬರೇ. ಯಾರು?
ಬ್ರಿಟಿಷರು ಮತ್ತು ಫ್ರೆಂಚರು ಇವರ ನಡುವೆನೇ ಕಚ್ಚಾಟ ಆರಂಭ ಆಯಿತು. ಭಾರತದಲ್ಲಿ ತಮ್ಮ ಪ್ರಭುತ್ವ ಸಾಧಿಸುವುದಕ್ಕೆ ಇವರು ಒಟ್ಟು 3 ಯುದ್ಧಗಳನ್ನು ಮಾಡಿದ್ರು. ಅದನ್ನು ನಾವು ಕಾರ್ನಾಟಿಕ್ ಯುದ್ಧ ಅಂತ ಕರಿತೀವಿ. ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ನಡೀತು. ಎರಡನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754ರವರೆಗೆ ನಡೀತು. ಮೂರನೇ ಕಾರ್ನಾಟಿಕ್ ಯುದ್ಧ 1756ರಿಂದ 1763ರವರೆಗೆ ನಡೆಯಿತು. ಹಾಗಾದರೆ ಮೊದಲನೇ ಕರ್ನಾಟಿಕ್ ಯುದ್ಧ ಗೊತ್ತಿದೆಯಲ್ಲ ನಿಮಗೆ, ಈಗಾಗಲೇ ನೀವು ಓದಿದ್ದೀರಿ. ಕಾರಣಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಡೂಪ್ಲೆ ಕೋರಿಕ್ ಮೇಲೆ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಮಾರಿಷಸ್ನಿಂದ ನೇರವಾಗಿ ಮದ್ರಾಸ್ಗೆ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಬ್ರಿಟಿಷರಿಗೆ ಕೋಪ ಬಂತು. ಅವರು ಏನು ಮಾಡ್ತಾರೆ, ಅನ್ವರುದ್ದೀನನ ಸಹಾಯವನ್ನು ಕೇಳಿದ್ರು. ಹೇಗಾದರೂ ಮಾಡಿ ಆ ಮದ್ರಾಸನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಪ್ಪ ಅಂತ. ಬಟ್ ಅನ್ವರುದ್ದೀನ್ ಏನು ಮಾಡ್ತಾನೆ, ಪ್ರಯತ್ನ ಪಡ್ತಾನೆ. ಅನ್ವರುದ್ದೀನ್ ಕೂಡ ಸೋತು ಹೋಗ್ತಾನೆ. ಇದೇ ಸಂದರ್ಭದಲ್ಲಿ ಲಾಬೋರ್ಡಿನಾ ಏನು ಮಾಡ್ತಾನೆ, ಡೂಪ್ಲೆಗೆ ತಿಳಿಸಿದೆ ಬ್ರಿಟಿಷರಿಗೆ ಹಣ ಕೊಟ್ಟು ಮದ್ರಾಸನ್ನು ಬ್ರಿಟಿಷರಿಗೆ ಬಿಟ್ಟು ವಾಪಸ್ ಹೋಗ್ತಾನೆ. ಆಗ ಡೂಪ್ಲೆಗೆ ಕೋಪ ಬರುತ್ತೆ. ಪ್ರಯತ್ನ ಪಡ್ತಾನೆ, ಮದ್ರಾಸನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮೊದಲನೇ ಕಾರ್ನಾಟಿಕ್ ಯುದ್ಧ ಮುಕ್ತಾಯಗೊಂಡಿತು. ಇನ್ನು ಎರಡನೇ ಕರ್ನಾಟಿಕ್ ಯುದ್ಧವನ್ನು ನೋಡೋದಾದರೆ ಇದಕ್ಕೂ ಸಹ ಸಾಕಷ್ಟು ಕಾರಣಗಳಿವೆ. ಉದಾಹರಣೆಗಾಗಿ ಚಂದಾ ಸಾಹೇಬ್ ಬಗ್ಗೆ ನೀವು ನೋಡಿರ್ತೀರಿ. ಚಂದಾ ಸಾಹೇಬ್ನನ್ನು ಫ್ರೆಂಚರು ಕಾರ್ನಾಟಿಕ್ ನವಾಬನನ್ನಾಗಿ ಮಾಡಿರ್ತಾರೆ. ಆದರೆ ಬ್ರಿಟಿಷ್ ಅಧಿಕಾರಿಯಾದಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಕಾರ್ನಾಟಿಕ್ ರಾಜಧಾನಿಯಾದಂಥ ಆರ್ಕಾಟಿಕ್ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರನ್ನು ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾನೆ. ಸೋಲಿಸಿದಷ್ಟೇ ಅಲ್ಲದೆ ಆ ಚಂದಾ ಸಾಹೇಬನನ್ನು ಹತ್ಯೆ ಮಾಡ್ತಾನೆ. ಜೊತೆಗೆ ಚಂದಾ ಸಾಹೇಬನ ಹತ್ಯೆ ಮಾಡಿದ ನಂತರ ಅನ್ವರುದ್ದೀನನ ಮಗನಾದಂತಹ ಮಹಮ್ಮದ್ ಅಲಿಯನ್ನು ಕಾರ್ನಾಟಿಕ್ ಪ್ರದೇಶದ ನವಾಬನನ್ನಾಗಿ ನೇಮಕ ಮಾಡ್ತಾನೆ. ಕೊನೆಗೆ ಎರಡನೇ ಕಾರ್ನಾಟಿಕ್ ಯುದ್ಧ ಏನಿದೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೊದಲನೇ ಕಾರ್ನಾಟಿಕ್ ಯುದ್ಧ ಆಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ, ಎರಡನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇನ್ನು ಮೂರನೆಯದು ಬಹಳ ಮುಖ್ಯವಾದದ್ದು. ಇದು ಯಾಕೇಳಿ, ಫ್ರೆಂಚರ ಆಧಿಪತ್ಯಕ್ಕೆ ಕೊನೆ ಹಾಡಿದಂಥ ಯುದ್ಧ ಇದು. ಇದ್ಯಾವುದು, ಮೂರನೇ ಕರ್ನಾಟಿಕ್ ಯುದ್ಧ 1756ರಿಂದ 1763ರವರೆಗೆ ನಡೆಯಿತು. ಈ ಯುದ್ಧದಲ್ಲಿ ನೀವು 3 ಮುಖ್ಯ ವ್ಯಕ್ತಿಗಳನ್ನು ನೆನ್ಪಿಟ್ಕೋಬೇಕು. ಯಾರಲ್ಲ ಅದು, ಕೌಂಟ್ ಡಿ ಲಾಲಿನ ನೆನ್ಪಿಟ್ಕೋತೀರಿ, ಸರ್ ಐರ್ ಕೂಟನ್ ನೆನ್ಪಿಟ್ಕೋತೀರಿ, ಜೊತೆಗೆ ಬುಸ್ಸಿಯನ್ನು ನೀವಿಲ್ಲಿ ನೆನ್ಪಿಟ್ಕೋತೀರಿ. ಕೌಂಟ್ ಡಿ ಲಾಲಿ ಏನು ಮಾಡ್ತಾನೆ, ವಾಂಡಿವಾಶ್ ಮೇಲೆ ದಾಳಿಯನ್ನು ನಡೆಸ್ತಾನೆ. ಸರ್ ಐರ್ ಕೂಟ್ ಏನು ಮಾಡ್ತಾನೆ, ಕೌಂಟ್ ಡಿ ಲಾಲಿಯನ್ನು ಸೋಲಿಸ್ತಾನೆ. ಕೊನೆಗೆ ಕೌಂಟ್ ಡಿ ಲಾಲಿ ಶರಣಾಗ್ತಾನೆ, ಬುಸ್ಸಿಯೂ ಕೂಡ ಶರಣಾಗ್ತಾನೆ. ಹೀಗೆ ಮೂರನೇ ಕರ್ನಾಟಿಕ್ ಯುದ್ಧ ಕೌಂಟ್ ಡಿ ಲಾಲಿ ಮತ್ತು ಬುಸ್ಸಿ ಶರಣಾಗುವುದರೊಂದಿಗೆ ಇದು ಅಂತ್ಯವಾಯಿತು. ಆದರೆ ನೀವಿಲ್ಲಿ ಗಮನಿಸಬೇಕು ಮಕ್ಕಳೇ, ಮೂರನೇ ಕರ್ನಾಟಿಕ್ ಯುದ್ಧದ ನಂತರ ಫ್ರೆಂಚರು ಸಂಪೂರ್ಣವಾಗಿ ಭಾರತದಲ್ಲಿರುವ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. ಬ್ರಿಟಿಷರು, ಯಾಕಂದರೆ ಬ್ರಿಟಿಷರು ಈ ಯುದ್ಧಗಳಲ್ಲಿ ಸೋಲಿಸಿದರು. ಅದರಲ್ಲೂ ಮುಖ್ಯವಾಗಿ ಮೂರನೇ ಕರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿದರು. ಆದರೂ ಹೋಗಲಿ ಪಾಪ ಅಂತ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಬಿಟ್ಟುಕೊಟ್ರು. ಎಲ್ಲ ಬೆಳವಣಿಗೆಗಳಿಂದ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಪ್ರಸಿದ್ಧರಾದರು, ಬ್ರಿಟಿಷರು ಬಲಿಷ್ಠರಾದರು. ಆದರೆ ಫ್ರೆಂಚರು ಏನಾದರೂ ಮೂಲೆ ಗುಂಪಾದರು. ಈಗ ಬ್ರಿಟಿಷರು ಎಲ್ಲರನ್ನೂ ಸೋಲಿಸ್ಬಿಟ್ರು. ಆ ಕಡೆ ಪೋರ್ಚುಗೀಸರನ್ನ ಓಡಿಸಿದ್ರು, ಜೊತೆಗೆ ಡಚ್ಚರನ್ನ ಓಡಿಸಿದ್ರು. ಕೊನೆಗೆ ಯಾರು ಉಳಿದಿದ್ದು, ಇವಾಗ ಉಳಿದಂಥ ಫ್ರೆಂಚರನ್ನು ಓಡಿಸ್ಬಿಟ್ರು. ನಂತರ ಭಾರತದ ಇತರ ಭಾಗಗಳ ಕಡೆಗೆ ಗಮನ ಹರಿಸಿದ್ರು. ಆಗ ಅವರು ಗಮನ ಹರಿಸಿದ್ದು ಬಂಗಾಳದ ಸಿರಾಜುದ್ದೌಲನ ಮೇಲೆ. ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧವೇ 1757ರಲ್ಲಿ ನಡೆದಂಥ ಪ್ಲಾಸಿ ಕದನ. ನಿಮ್ಗೆ ಗೊತ್ತಿರ್ಬೋದು, ಸಿರಾಜುದ್ದೌಲಾ ಯಾರು, ಬಂಗಾಳದ ನವಾಬನಾದಂತಹ ಅಲಿವರ್ದಿ ಖಾನನ ಮೊಮ್ಮಗ ಇವನು. ಅಲಿವರ್ದಿ ಖಾನನ ಮರಣದ ನಂತರ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಸಿರಾಜುದ್ದೌಲಾ. ಆದರೆ ಸಿರಾಜುದ್ದೌಲಾ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬ್ರಿಟಿಷರಿಂದ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಯಿತು. ಆ ತೊಂದರೆಗಳೇನಿದೆ ಅದು ಪ್ಲಾಸಿ ಕದನಕ್ಕೆ ಕಾರಣ ಆಯಿತು. ಪ್ರಮುಖವಾಗಿ 3 ಕಾರಣಗಳನ್ನು ನಾವಿಲ್ಲಿ ಕಾಣ್ತೀವಿ, ಗೊತ್ತಿದೆಯಲ್ವಾ? ಮೊದಲನೇ ಕಾರಣ ಏನು, ದಸ್ತಕಗಳ ದುರುಪಯೋಗ. ದಸ್ತಕಗಳ ದುರುಪಯೋಗ ಅಂದರೆ ಬ್ರಿಟಿಷರಿಗೆ ವ್ಯಾಪಾರಕ್ಕಾಗಿ ನೀಡಿದಂಥ ಅನುಮತಿ ಪತ್ರಗಳನ್ನು ಅವರು ದುರುಪಯೋಗಪಡಿಸ್ಕೊಂಡ್ರು. ಕಂಪೆನಿ ಅಧಿಕಾರಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊಂಡ್ರು. ಇದರಿಂದ ಸಿರಾಜುದ್ದೌಲನಿಗೆ ನಷ್ಟ ಆಯಿತು. ಎರಡನೇದಾಗಿ ಬ್ರಿಟಿಷರು
ನವಾಬನ ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿಪಡಿಸಿದ್ರು. ಯಾವ ಕೋಟೆ? ಕೋಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆಯನ್ನು ದುರಸ್ತಿಪಡಿಸಿದ್ರು. ಫಿರಂಗಿಗಳನ್ನು ಇಟ್ಟಿದ್ರು. ನವಾಬನಾದಂಥ ಸಿರಾಜುದ್ದೌಲಾ ಬ್ರಿಟಿಷರಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೋಟೆಯನ್ನು ದುರಸ್ತಿಪಡಿಸಬೇಡಿ, ಯಾವುದೇ ಕಾರಣಕ್ಕೂ ನೀವು ಫಿರಂಗಿಗಳನ್ನು ಇಡಬೇಡಿ. ಆದರೆ ಬ್ರಿಟಿಷರು ಮಾತು ಕೇಳಲೇ ಇಲ್ಲ. ಸಿರಾಜುದ್ದೌಲನಿಗೆ ಕೋಪ ಬಂತು. ಕೋಪ ಬಂದಾಗ ಸುಮ್ಮನೆ ಇರ್ತಾನಾ? ಇಲ್ಲ. ಆಗ ಅವನು ಏನು ಮಾಡ್ತಾನೆ, ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಅಲ್ಲಿ ಸುಮಾರು 146 ಮಂದಿಯನ್ನು ಬಂಧಿಸ್ತಾನೆ. 123 ಮಂದಿ ಏನಾದರೂ ಒಂದು ಕೋಣೆಯಲ್ಲಿ ಮರಣ ಹೊಂದಿದ್ರು. ಅದನ್ನೇ ನಾವು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಕಪ್ಪು ಕೋಣೆ ದುರಂತದ ನಂತರ ಸಿರಾಜುದ್ದೌಲನ ಮೇಲೆ ರಾಬರ್ಟ್ ಕ್ಲೈವ್ಗೆ ತುಂಬ ಕೋಪ ಬರುತ್ತೆ. ಹೀಗಾಗಿ 1757ರಲ್ಲಿ ಈ 3 ಕಾರಣಗಳಿಂದಾಗಿ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆಯುತ್ತೆ. ಆದರೆ ಯುದ್ಧದಲ್ಲಿ ಸಿರಾಜುದ್ದೌಲಾ ಸೋತು ಹೋದ. ಯುದ್ಧದಲ್ಲಿ ಮರಣ ಹೊಂದಿದ. ಏನೇನಾಯಿತು? ಪ್ಲಾಸಿ ಕದನ ನಂತರ ಏನಾಯಿತು ಗೊತ್ತಿದೆಯಲ್ಲ? ಭಾರತೀಯರಲ್ಲಿದ್ದಂಥ ಅನೈಕ್ಯತೆ, ಅಸಂಘಟನೆ, ಆ ಕಾಲದಲ್ಲಿ ವ್ಯಾಪಾರಿ ವರ್ಗದಲ್ಲಿದ್ದಂಥ ಲೋಭಿತನವನ್ನು ಎಲ್ರಿಗೂ ಗೊತ್ತಾಗ್ಬಿಡ್ತದ್ದು. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಯಿತು. ಮೀರ್ ಜಾಫರ್ ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ದ. ಹೀಗಾಗಿ ಆತನು ಏನಾದ? ಬಂಗಾಳದ ನವಾಬನಾಗ್ತಾನೆ. ಕಂಪನಿ ಬಂಗಾಳದ ಮೇಲೆ ಸಂಪೂರ್ಣವಾದಂಥ ಅಧಿಕಾರವನ್ನು ಪಡೆದುಕೊಳ್ತು. ಸಿರಾಜುದ್ದೌಲಾ ಕಲ್ಕತ್ತಾದ ಕೋಟೆ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಪರಿಹಾರ ಕೊಡಬೇಕಾಯಿತು. ಯಾರು ಪರಿಹಾರ ಕೊಡಬೇಕು? ಪರಿಹಾರ ಕೊಡೋದಕ್ಕೆ ಸಿರಾಜುದ್ದೌಲಾ ಇಲ್ಲ, ಕೊಡೋಕ್ಕಿದ್ದಿದ್ದು ಒಬ್ಬನೇ. ಯಾರದು? ಮೀರ್ ಜಾಫರ್. ಎಷ್ಟು ಪರಿಹಾರ ಅಂದರೆ 17,70,00,000 ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. ಮುಂದಿನ ಯುದ್ಧ ಬಕ್ಸಾರ್ ಕದನ 1764ರಲ್ಲಿ ನಡೆದಿದ್ದು. ನಿಮ್ಗೆ ಗೊತ್ತೇ ಇದೆ ಮಕ್ಕಳೇ. ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಆರಂಭದಲ್ಲಿ ಅವನು ಬ್ರಿಟಿಷರು ಹೇಳಿದೆಲ್ಲ ಕೇಳ್ದ, ಬ್ರಿಟಿಷರ ಕೈಗುಂಬೆಯಂತೆ ವರ್ತಿಸ್ತಾ ಇದ್ದ. ಆದರೆ ಕಾಲಕ್ರಮೇಣ ಮೀರ್ ಜಾಫರ್ ತನ್ನ ಅಧಿಕಾರವನ್ನು ವಿಸ್ತರಿಸುವುದಕ್ಕೆ ಪ್ರಯತ್ನಿಸಿದ. ಬ್ರಿಟಿಷರ ಕೈ ಕೆಳಗಡೆ ಇರೋದಕ್ಕೆ ಅವನಿಗೆ ಆಸಕ್ತಿ ಇರಲಿಲ್ಲ. ತಾನು ಸ್ವತಂತ್ರನಾಗಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದ. ಆಗ ಬ್ರಿಟಿಷರು ಮೀರ್ ಜಾಫರ್ನನ್ನು ಪದಚ್ಯುತಿಗೊಳಿಸಿದರು. ಮೀರ್ ಜಾಫರ್ನನ್ನು ಪದಚ್ಯುತಗೊಳಿಸಿ ಆತನ ಅಳಿಯನಾದಂಥ ಮೀರ್ ಕಾಸಿಮ್ನನ್ನು ಏನು ಮಾಡಿದ್ರು? ಅಧಿಕಾರಕ್ಕೆ ತಂದರು. ಈ ಮೀರ್ ಕಾಸಿಮ್ ಏನು ಮಾಡ್ತಾನೆ? 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಆದರೆ ಇವನು ಸಹ ಬರ್ತಾ ತಾನೇ ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡಿಕೊಂಡ. ಜೊತೆಗೆ ಆತನು ಬಂಗಾಳದಲ್ಲಿ ನಡೀತಾ ಇದ್ದಂಥ ವ್ಯಾಪಾರ ಏನಿದೆ, ದಸ್ತಕ್ಕನ್ನು ಸ್ಟಾಪ್ ಮಾಡ್ತಾನೆ. ಅವನು ಯಾರಿಗೂ ದಸ್ತಕ್ಕನ್ನು ಕೊಡೋದಿಲ್ಲ. ಯಾಕಂದರೆ ಆಲ್ರೆಡಿ ದಸ್ತಕಗಳ ದುರ್ಬಳಕೆ ಆಗಿದೆ. ಫ್ರೀ ವ್ಯಾಪಾರ, ಮುಕ್ತವಾದಂಥ ವ್ಯಾಪಾರ, ಅದನ್ನು ನಾವು ಸುಂಕ ಮುಕ್ತ ವ್ಯಾಪಾರ ಅಂತ ಘೋಷಿಸಿಬಿಡ್ತಾನೆ. ಇದರಿಂದಾಗಿ ಎಲ್ಲರೂ ಸುಂಕ ಇಲ್ಲದೆ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಾಯಿತು. ಬ್ರಿಟಿಷರಿಗೆ ನಷ್ಟ ಆಯಿತು. ಕೋಪಗೊಂಡಂಥ ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಏನು ಮಾಡಿದ್ರು? ಪದಚ್ಯುತಗೊಳಿಸಿ ಮತ್ತೆ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ನೋಡಿ, ಈಗ ಮೀರ್ ಕಾಸಿಮ್ಗೆ ಸಿಟ್ಟು ಬರುತ್ತೆ. ಯಾಕೆ ಸಿಟ್ಟು ಬರುತ್ತೆ ಅಂದರೆ ನವಾಬನ ಹುದ್ದೆನ ಬ್ರಿಟಿಷರು ಕಿತ್ಕೊಂಡ್ರು. ಈಗ ಅವನು ಒಂದು ಒಪ್ಪಂದವನ್ನು ಮಾಡ್ಕೊತಾನೆ. ಯಾರ ಜೊತೆ ಒಪ್ಪಂದವನ್ನು ಮಾಡಿಕೊಂಡ? 2ನೇ ಶಾ ಆಲಂ ಮೊಘಲ್ ದೊರೆ ಜೊತೆ, ಔದ್ನ ನವಾಬನಾದ ಶೂಜಾ ಉದ್ದೌಲಾ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ 3 ಸೇನೆ ಜೊತೆಗೆ ಬ್ರಿಟಿಷರ ಸೇನೆ ನಡುವೆ ಬಕ್ಸಾರ್ ಕದನ ನಡೆಯುತ್ತೆ. ಇಲ್ಲೂ ಸಹ ಮೀರ್ ಕಾಸಿಮ್ ಸೋತು ರಣರಂಗದಿಂದ ಓಡಿ ಹೋದ. ಸಿಕ್ಕಿದ್ದು ಇಬ್ಬರೇ, ಯಾರದು? ಶಾ ಆಲಂ ಮತ್ತು ಶೂಜಾ ಉದ್ದೌಲಾ. ಹಾಗಾದರೆ ಬಕ್ಸಾರ್ ಕದನದ ನಂತರ ಏನೇನಾಯಿತು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಶಾ ಆಲಂ ಏನು ಮಾಡ್ತಾನೆ? ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಕೊಟ್ಟ. ಅಷ್ಟೇ ಅಲ್ಲದೆ 26 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರು ಶಾ ಆಲಂಗೆ ಕೊಟ್ಟರು. ಇಡೀ ಬಂಗಾಳ ಏನಿದೆ ಅದು ಬ್ರಿಟಿಷರ ಹಿಡಿತಕ್ಕೆ ಬಂತು. ಇದರ ಜೊತೆಗೆ ಔದ್ನ ನವಾಬ ಶೂಜಾ ಉದ್ದೌಲನು ಸಹ ಬಕ್ಸಾರ್ ಕದನದಲ್ಲಿ ಭಾಗವಹಿಸಿದ್ದ. ಅವನು ಯುದ್ಧ ಪರಿಹಾರವಾಗಿ ಒಟ್ಟು 50 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. ಇನ್ನು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದಾಗಿ ಮೀರ್ ಜಾಫರ್ ಮತ್ತು ಬ್ರಿಟಿಷರ ನಡುವೆ ಆ ಕಾಲದಲ್ಲಿ ಒಳ್ಳೆಯ ಸಂಬಂಧ ಆಯಿತು. ಹೀಗಾಗಿ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಕೊನೆಗೆ ಬಕ್ಸಾರ್ ಕದನದ ನಂತರ ಇಡೀ ಬಂಗಾಳವನ್ನು ತಮ್ಮ ಹಿಡಿತಕ್ಕೆ ಬ್ರಿಟಿಷರು ತೆಗೆದುಕೊಂಡರು. ಇನ್ನು ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂಥ ಭಾಗ ಯಾವುದು ಅಂದರೆ ದ್ವಿಪ್ರಭುತ್ವ ಪದ್ಧತಿ. ಮಕ್ಕಳೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಬರ್ಟ್ ಕ್ಲೈವ್ 1765ರಲ್ಲಿ ಭಾರತಕ್ಕೆ ಗವರ್ನರ್ ಆಗಿ ಬರ್ತಾನೆ. ಗವರ್ನರ್ ಆಗಿ ಬಂದಂಥ ರಾಬರ್ಟ್ ಕ್ಲೈವ್ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತಂದ. ಅದುವೇ ದ್ವಿಪ್ರಭುತ್ವ ಪದ್ಧತಿ. ದ್ವಿಪ್ರಭುತ್ವ ಪದ್ಧತಿ ಹೆಸರೇ ಹೇಳುತ್ತೆ, 2 ರೀತಿಯ ಪ್ರಭುತ್ವ, ಒಂದು ಬ್ರಿಟಿಷರದ್ದು ಮತ್ತೊಂದು ನವಾಬನದ್ದು. ಬ್ರಿಟಿಷರು ಏನು ಮಾಡ್ತಾರೆ? ಭೂಕಂದಾಯ ವಸೂಲಿ ಮಾಡುವಂಥ ಹಕ್ಕನ್ನು ಪಡೆದಿದ್ರು. ನವಾಬನು ಆಡಳಿತ, ನ್ಯಾಯ ಮೊದಲಾದಂತಹ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಹೊಂದಿದ್ದ. ಹೀಗೆ ಈ ಅಧ್ಯಾಯದಲ್ಲಿ ಮಕ್ಕಳೇ ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ಅಂಶಗಳನ್ನು ನೀವು
ಮತ್ತೊಮ್ಮೆ ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಭಾರತ ಮತ್ತು ಯುರೋಪ್ ನಡುವಣ ವ್ಯಾಪಾರ ಸಂಬಂಧ, ಕಾನ್ಸ್ಟಾಂಟಿನೋಪಲ್ ನಗರದ ವಶ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದದ್ದು, ಯುರೋಪಿನ ವ್ಯಾಪಾರಿ ಕಂಪನಿಗಳು, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಪ್ರತಿಸ್ಪರ್ಧೆ ಅಥವಾ ಇದನ್ನೇ ನಾವು ಕಾರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ಪ್ಲಾಸಿ ಕದನ, ಬಕ್ಸಾರ್ ಕದನ ಮತ್ತು ದ್ವಿಪ್ರಭುತ್ವ ಪದ್ಧತಿಯ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಟ್ಟು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಇತಿಹಾಸ ವಿಭಾಗದ 2ನೇ ಅಧ್ಯಾಯವನ್ನು ನೋಡೋಣ. ನಮ್ಮ ಇತಿಹಾಸ ವಿಭಾಗದ 2ನೇ ಅಧ್ಯಾಯದ ಹೆಸರು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದರಲ್ಲಿ ನಾವು ಪ್ರಮುಖವಾಗಿ 4 ಮುಖ್ಯ ಅಂಶಗಳನ್ನು ನೋಡ್ತೀವಿ. ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿ. ಹಾಗಾದರೆ ಮೊದಲನೇದಾಗಿ ಆಂಗ್ಲೋ ಮರಾಠ ಯುದ್ಧಗಳು. ನಿಮಗೆಲ್ಲ ಗೊತ್ತಿದೆ ಒಟ್ಟು ಎಷ್ಟು ಆಂಗ್ಲೋ ಮರಾಠ ಯುದ್ಧಗಳು ನಡೆದಿತ್ತು. 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದಿದ್ದವು ಅಲ್ವಾ? ಹಾಗಾದರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೀತು? 1775ರಿಂದ 1782. 2ನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805. ಹಾಗೆ 3ನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818ರವರೆಗೆ ನಡೆಯಿತು. ನಿಮ್ಗೆ ಗೊತ್ತಿರ್ಬೋದು, ಬ್ರಿಟಿಷರು ಬಕ್ಸಾರ್ ಕದನ ಮತ್ತು ಪ್ಲಾಸಿ ಕದನದ ಮುಖಾಂತರ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸಿದರು. ಆದರೆ ಅವರ ಈ ಪ್ರಭುತ್ವ ಸಾಧನೆಗೆ ಅಡ್ಡಿಯಾಗಿದ್ದು ಮರಾಠರು, ಹೈದರಾಲಿ, ಟಿಪ್ಪು ಸುಲ್ತಾನ್ ಜೊತೆಗೆ ಸಿಖ್ಖರು. ಹೀಗಾಗಿ ಅವರು ಮೊದಲನೇದಾಗಿ ಮರಾಠರ ಜೊತೆ ಯುದ್ಧವನ್ನು ಮಾಡ್ತಾರೆ. ಆಗ ನಡೆದಂಥದ್ದೇ ಆಂಗ್ಲೋ ಮರಾಠ ಯುದ್ಧಗಳು. ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದಂಥ ಯುದ್ಧಗಳನ್ನು ನಾವು ಆಂಗ್ಲೋ ಮರಾಠ ಯುದ್ಧಗಳು ಅಂತ ಕರಿತೀವಿ. ಇದರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋದಾದರೆ ಇದು 1775ರಿಂದ 1782ರವರೆಗೆ ನಡೆಯಿತು. ಕಾರಣ ಏನು? ಮರಾಠರ ಬಲಿಷ್ಠನಾದಂಥ ಒಬ್ಬ ಪೇಶ್ವೆ ಮಾಧವರಾವ್ ಹಿಂದೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಆದರೆ ಆತ ತೀರಿಕೊಂಡಿದ್ದು ತುಂಬಲಾರದ ನಷ್ಟ ಆಯಿತು. ಯಾಕಂದರೆ ಆತನು ತುಂಬ ಬಲಿಷ್ಠನಾಗಿದ್ದ. ಅವನ ನಂತರ ಏನಾಯಿತು ಅಂದರೆ ಅವನ ತಮ್ಮನಾದಂತಹ ನಾರಾಯಣ್ ರಾವ್ ಪೇಶ್ವೆ ಆಗ್ತಾನೆ. ಆದರೆ ನಾರಾಯಣ್ ರಾವ್ನನ್ನು ರಘುನಾಥ್ ರಾವ್ ಅಥವಾ ರಾಘೋಬ್ ಏನಿದ್ದಾನೆ ಅವನು ಕೊಲೆ ಮಾಡ್ತಾನೆ. ಹೀಗಾಗಿ ಮರಾಠರ ನಡುವೆ ಒಂದು ರೀತಿಯ ಗೊಂದಲ ಉಂಟಾಗುತ್ತೆ. ಆಗ ಮರಾಠರ ಒಕ್ಕೂಟದ ನಾಯಕನಾದಂಥ ನಾನಾ ಫಡ್ನವೀಸ್ ಪೇಶ್ವೆ ಸ್ಥಾನಕ್ಕೆ ಆಕಾಂಕ್ಷಿಯಾದಂಥ ರಾಘೋಬನ ಬದಲಾಗಿ ನಾರಾಯಣ್ ರಾಯನ ಮಗನಾದಂತಹ 2ನೇ ಮಾಧವರಾಯನನ್ನು ಮರಾಠ ಒಕ್ಕೂಟದ ಪೇಶ್ವೆನಾಗಿ ಮಾಡ್ತಾರೆ. ಆಗ ಯಾರಿಗೆ ಕೋಪ ಬರುತ್ತೆ? ರಘೋಬ ಅಥವಾ ರಘುನಾಥ್ ರಾವ್ಗೆ ಕೋಪ ಬರುತ್ತೆ. ಆತ ಬ್ರಿಟಿಷರ ನೆರವನ್ನು ಕೇಳ್ತಾನೆ. ಹೀಗಾಗಿ ಬ್ರಿಟಿಷರು ಈ ಅವಕಾಶವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಂಡು ಮರಾಠರ ಮೇಲೆ ದಾಳಿಯನ್ನು ನಡೆಸ್ತಾರೆ. ಕೊನೆಗೆ ಮರಾಠರು ಮತ್ತು ಬ್ರಿಟಿಷರ ನಡುವೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಹೀಗಾಗಿ ರಾಘೋಬಾ ಬ್ರಿಟಿಷರ ನೆರವನ್ನು ಕೇಳ್ತಾನೆ. ಬ್ರಿಟಿಷರು ಮರಾಠರ ಮೇಲೆ ದಾಳಿ ನಡೆಸಿ ಕೊನೆಗೆ ಯುದ್ಧ ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇನ್ನು ನಾವು ಈ ಸಾಲ್ಬಾಯಿ ಒಪ್ಪಂದದ ಪ್ರಕಾರ ಇನ್ನೊಂದು ಅಂಶವನ್ನು ನೀವು ಗಮನಿಸಬೇಕು. 2ನೇ ಮಾಧವರಾಯನನ್ನು ಪೇಶ್ವೆಯನ್ನಾಗಿ ಬ್ರಿಟಿಷರು ನೇಮಕ ಮಾಡಿದ್ರು. ಇನ್ನು 2ನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋದಾದರೆ 1803ರಿಂದ 1805ರವರೆಗೆ ಇದು ನಡೆಯಿತು. ಇದಕ್ಕೂ ತನ್ನದೇ ಆದಂಥ ಕಾರಣಗಳಿದೆ. ಪ್ರಮುಖವಾದಂಥ ಕಾರಣ ಅಂದರೆ ಮರಾಠ ಒಕ್ಕೂಟದಲ್ಲಿ ಇದ್ದಂತಹ ವೈಮನಸ್ಸು, ಸಂಘರ್ಷವೇ ಇದಕ್ಕೆ ಕಾರಣ ಆಯಿತು. ಮರಾಠರಲ್ಲಿ ಅನೇಕ ಗುಂಪುಗಳಿದ್ದವು, ಮರಾಠರಲ್ಲಿ ಅನೇಕ ಮನೆತನಗಳಿದ್ದವು. ನಿಮ್ಗೆ ಗೊತ್ತಿರ್ಬೋದು, ಹೋಳ್ಕರ್ ಮನೆತನ ಇದೆ, ಸಿಂಧಿಯಾ ಇದೆ ಅಲ್ವಾ? ಹೋಳ್ಕರ್ ಮನೆತನದ ರಾಜ ಯಶವಂತ್ ರಾವ್ ಒಂದು ಕಡೆ ಆದರೆ, ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ 2ನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ರು. ಆಗ ಏನು ಮಾಡ್ತಾರೆ ಅಂದರೆ 1802ರಲ್ಲಿ ಹೋಳ್ಕರ್ ಏನು ಮಾಡ್ತಾನೆ, ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸ್ತಾರೆ. ಹೀಗಾಗಿ ಸೋತಂಥ ಪೇಶ್ವೆ ಬ್ರಿಟಿಷರ ಹೆಲ್ಪ್ ಅಥವಾ ಸಹಾಯವನ್ನು ಕೇಳ್ತಾನೆ. ಕೊನೆಗೆ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಇದೇ ಅವನಿಗೆ ಒಳ್ಳೆಯ ಅವಕಾಶವನ್ನು ತಂದೊಡ್ಡುತ್ತೆ. ಹೀಗಾಗಿ ಅವನು ಪೇಶ್ವೆಯನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೋಬೇಕು ಅಂತ ಒತ್ತಾಯ ಮಾಡ್ತಾನೆ. ಪೇಶ್ವೆ 2ನೇ ಬಾಜಿರಾಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಇನ್ನು 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ನಾವು ನೋಡೋದಾದರೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದ ನೋಡಿದ್ವಿ. 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ನೀವು ಗಮನಿಸಬೇಕು, ಬೆಸಿನ್ ಒಪ್ಪಂದ. ಮರಾಠರ ಪೇಶ್ವೆಯು ಬೆಸಿನ್ ಒಪ್ಪಂದದ ಪ್ರಕಾರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ. 3ನೇ ಆಂಗ್ಲೋ ಮರಾಠ ಯುದ್ಧ ಏನಿದೆ ಇದು ಅತ್ಯಂತ ಮುಖ್ಯವಾದಂಥ ಯುದ್ಧ ಇದು. ಯಾಕಂದರೆ ಭಾರತದಲ್ಲಿ ಮರಾಠರ ಪ್ರಭುತ್ವವನ್ನು ಅಂತ್ಯಗಾಣಿಸಿದಂಥ ಯುದ್ಧ ಇದು. ಇದಕ್ಕೂ ಸಹ ಕಾರಣ ಇದೆ. ನಿಮ್ಗೆ ಗೊತ್ತಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿಯ
ಪ್ರಕಾರ ಮರಾಠರು ಬ್ರಿಟಿಷರ ಕೈಗೊಂಬೆ ಆದರು. ಆದರೆ ಕಾಲಕ್ರಮೇಣ ಮರಾಠ ಮನೆತನಗಳು ತಮ್ಮ ಘನತೆಯನ್ನು ಉಳಿಸ್ಕೋಬೇಕು, ತಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದರು. ಅದರಲ್ಲೂ ಪೇಶ್ವೆ ಏನಿದ್ದಾನೆ ತಾನು ಸ್ವತಂತ್ರನಾಗಬೇಕು, ಬ್ರಿಟಿಷರ ಕೈ ಕೆಳಗಡೆ ಇರುವಂಥದ್ದು ಆತನಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಅವನು ಬ್ರಿಟಿಷರನ್ನ ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಪೂನಾದಲ್ಲಿದ್ದಂಥ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸ್ತಾನೆ. ಅಷ್ಟೇ ಅಲ್ಲದೆ ಪೂನಾದಲ್ಲಿರ್ತಕ್ಕಂಥ ರೆಸಿಡೆನ್ಸಿಯನ್ನು ಕೂಡ ಸುಡ್ತಾನೆ. ಇದರಿಂದಾಗಿ ಬ್ರಿಟಿಷರಿಗೆ ಕೋಪ ಬಂದು ಮರಾಠರ ಮೇಲೆ ದಾಳಿಯನ್ನು ನಡೆಸ್ತಾರೆ. ಇದನ್ನೇ ನಾವು ಮೂರನೇ ಆಂಗ್ಲೋ ಮರಾಠ ಯುದ್ಧ ಅಂತ ನಡೀತೀವಿ. ಇದು 1818ರಲ್ಲಿ ಅಂತ್ಯವಾಗುತ್ತೆ. ಈ ಯುದ್ಧದ ನಂತರ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. ಜೊತೆಗೆ ಮರಾಠ ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಶಿವಾಜಿ ವಂಶಸ್ಥನಾಗಿದ್ದಂಥ ಪ್ರತಾಪ್ ಸಿಂಹನಿಗೆ ಸಣ್ಣ ರಾಜ್ಯ ಸತಾರದಲ್ಲಿ ಆತನನ್ನು ಪ್ರತಿಷ್ಠಾಪಿಸಿ ಮರಾಠರ ಮುಖಂಡನನ್ನಾಗಿ ಮಾಡಿದರು. ಜೊತೆಗೆ ಇತರ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸುವಲ್ಲಿ ಬ್ರಿಟಿಷರು ಯಶಸ್ಸನ್ನು ಕಾಣ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಅಧ್ಯಾಯದ ಇನ್ನೊಂದು ಮುಖ್ಯವಾದಂತಹ ಭಾಗ ಯಾವುದು ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ನಿಮ್ಗೆ ಗೊತ್ತಿದೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಯಾಕೆ ಜಾರಿಗೆ ತಂದ? ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಬೇಕನ್ನೋದು ಆತನ ಉದ್ದೇಶವಾಗಿತ್ತು. ಎಷ್ಟರಲ್ಲಿ ಜಾರಿಗೆ ತಂದ? ಸಾಮಾನ್ಯ ಶಕ 1798ರಲ್ಲಿ ಅದನ್ನು ಜಾರಿಗೆ ತಂದ. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದಂತಹ ಸೈನಿಕ ಒಪ್ಪಂದವನ್ನು ನಾವು ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಇದರಲ್ಲಿ ಒಂದಷ್ಟು ನಿಬಂಧನೆಗಳಿದೆ. ಮೊದಲನೇ ನಿಬಂಧನೆ ಯಾವುದು ಹೇಳಿ? ಮೊದಲನೇದಾಗಿ ಸೈನ್ಯದ ತುಕಡಿಯನ್ನು ಇಟ್ಕೋಬೇಕು. ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಇಟ್ಕೋಬೇಕು. ಸುಮ್ಮನೆ ಇಟ್ಕೋಬೇಕಾ? ಇಲ್ಲ. ಬದಲಾಗಿ ಎಲ್ಲ ಖರ್ಚು ವೆಚ್ಚವನ್ನು, ವೇತನ ಕೊಡಬೇಕು, ನಿರ್ವಹಣೆ ವೆಚ್ಚ ಕೊಡಬೇಕು. ಒಂದು ವೇಳೆ ಕೊಡದೆ ಹೋದರೆ ಏನು ಮಾಡಬೇಕು? ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಆತನ ಏನು ಮಾಡಬೇಕು? ಬಿಟ್ಕೊಡ್ಬೇಕು. ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಬೇಕು. ರೆಸಿಡೆಂಟು ಅಲ್ಲಿ ನಡೀತಾ ಇರುವಂಥ ಎಲ್ಲ ಕಾರ್ಯಗಳನ್ನು ಗಮನಿಸ್ತಾ ಇದ್ದ. ಇನ್ನೊಂದು ಪ್ರಮುಖವಾದಂಥ ನಿಬಂಧನೆ ಅಂದರೆ ಅದು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಜೊತೆಗೆ ಬೇರೆ ದೇಶಗಳೊಂದಿಗೆ ಯುದ್ಧ ಮಾಡಬೇಕು, ಯಾವುದೇ ರೀತಿ ಒಪ್ಪಂದ ಅಥವಾ ಸಂಧಾನ ಮಾಡಬೇಕು ಅಂದರೆ ಗವರ್ನರ್ ಜನರಲ್ನ ಅನುಮತಿಯನ್ನು ಪಡ್ಕೋಬೇಕು. ಇಲ್ಲದೇ ಇದ್ದರೆ ಅವರಿಗೆ ಆ ರೀತಿಯಾದಂಥ ಅವಕಾಶನೇ ಇರ್ತಾ ಇರಲಿಲ್ಲ. ಇದರ ಜೊತೆಗೆ ಇಷ್ಟೆಲ್ಲ ನೀವು ಒಪ್ಕೊಂಡ್ರೆ, ಇಷ್ಟೆಲ್ಲ ನಿಬಂಧನೆಗಳಿಗೆ ಒಪ್ಕೊಂಡ್ರೆ ಕೊನೆಯದಾಗಿ ಬ್ರಿಟಿಷರು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ನೆರವನ್ನು ನೀಡ್ತಾ ಇದ್ದರು. ಹೀಗೆ ನಿಮ್ಗೆ ಗೊತ್ತಿರ್ಬೋದು, ಹೈದರಾಬಾದ್ನ ನಿಜಾಮ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಈ ಅಧ್ಯಾಯದ ಮತ್ತೊಂದು ಮುಖ್ಯವಾದಂಥ ಅಂಶ ಅದು ಆಂಗ್ಲೋ ಸಿಖ್ ಯುದ್ಧಗಳು. ಆಂಗ್ಲೋ ಸಿಖ್ ಯುದ್ಧಗಳು ಅಂದರೆ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ನಡೆದಂಥ ಯುದ್ಧಗಳು. ಆಂಗ್ಲೋ ಸಿಖ್ ಯುದ್ಧಗಳು ಅಂದಾಗ ನಮ್ಗೆ ನೆನಪಾಗುವಂಥದ್ದು ಯಾರೋ? ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ಹಿಂದೆ ಭಾಳ ಪ್ರಸಿದ್ಧನಾಗಿದ್ದ. ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರ ನಡುವೆ ಉತ್ತಮವಾದಂಥ ಸಂಬಂಧ ಇತ್ತು. ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರ ನಡುವೆ 1809ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದವನ್ನು ನಾವೇನಂತ ಕರಿತೀವಿ? ನಿರಂತರ ಮೈತ್ರಿ ಒಪ್ಪಂದ. ಈ ನಿರಂತರ ಮೈತ್ರಿ ಒಪ್ಪಂದದ ಪ್ರಕಾರ ಬ್ರಿಟಿಷರು ಮತ್ತು ರಣಜಿತ್ ಸಿಂಗ್ ನಡುವೆ ಒಳ್ಳೆಯ ಸಂಬಂಧ ಇತ್ತು. ಆದರೆ 1809ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ? ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿದರು. ಜೊತೆಗೆ ಪಂಜಾಬನ್ನು ಆಕ್ರಮಣ ಮಾಡೋದಕ್ಕೆ ಸಂಚನ್ನು ಸಹ ರೂಪಿಸಿದರು. ಕೊನೆಗೆ ಇಡೀ ಪಂಜಾಬಿನ ರಾಜಧಾನಿಯಾದಂಥ ಲಾಹೋರನ್ನು ಸಹ ಅವ್ರು ಏನು ಮಾಡ್ತಾರೆ? ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡಿದ್ದು ಮಾತ್ರ ಅಲ್ಲ, ರೆಸಿಡೆಂಟನನ್ನು ನೇಮಕ ಮಾಡ್ತಾನೆ. ಹೀಗೆ ಪಂಜಾಬ್ ಬ್ರಿಟಿಷರ ಆಳ್ವಿಕೆಗೆ ಬಂತು, ಆದರೆ ನೇರವಾದಂಥ ಆಳ್ವಿಕೆಗೆ ಬಂದಿಲ್ಲ. ಹೀಗಾಗಿ 1848ರಲ್ಲಿ ಬ್ರಿಟಿಷರು ಪಂಜಾಬನ್ನು ಹೇಗಾದರೂ ಮಾಡಿ ನೇರವಾದಂಥ ತಮ್ಮ ಆಳ್ವಿಕೆಗೆ ತಗೊಳ್ಬೇಕು ಅಂದ್ಕೊಂಡು ಮತ್ತೆ ಪಂಜಾಬ್ನ ಮೇಲೆ ದಾಳಿ ನಡೆಸ್ತಾರೆ. ಅನೇಕ ಪಂಜಾಬಿಗಳು ಪ್ರತಿಭಟನೆ ನಡೆಸಿದರು. ಅದರಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದು ಚಟ್ಟಾರಿ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲರಾಜ್ ಮುಲ್ತಾನ್ ಮತ್ತು ಲಾಹೋರ್ಗಳಲ್ಲಿ. ಚಟ್ಟಾರಿ ಸಿಂಗ್ ಅಟ್ಟಾರಿವಾಲಾ ಲಾಹೋರ್, ಮೂಲರಾಜ್ ಮುಲ್ತಾನ್ನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಆದರೆ ಏನು ಮಾಡೋದು? ಸಿಖ್ಖರು ಬ್ರಿಟಿಷರಿಗೆ ಸೋತು ಹೋದರು. ಲಾರ್ಡ್ ಡಾಲೌಸಿ ಏನಿದ್ದಾನೆ ಅವನು ಪಂಜಾಬನ್ನು ವಶಪಡಿಸಿಕೊಂಡನು. ಹೀಗೆ ಸಿಖ್ಖರ ಸಾಮ್ರಾಜ್ಯ ಕೂಡ ಬ್ರಿಟಿಷರ ವಶವಾಯಿತು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ ಪಾಠದಲ್ಲಿ ನಾವು ಕಾಣ್ತೀವಿ. ನಿಮ್ಗೆ ಗೊತ್ತೇ ಇದೆ, ಲಾರ್ಡ್ ಡಾಲೌಸಿ ಜಾರಿಗೆ ತರ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿದ್ದು ಸಹಾಯಕ ಸೈನ್ಯ ಪದ್ಧತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ಡಾಲೌಸಿ. ಹಾಗಾದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದ್ರೇನು ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವನೇ ಒಬ್ಬ ಭಾರತೀಯ ರಾಜ ಅವನಿಗೆ ಮಕ್ಕಳಿಲ್ಲದೆ ಆತನು ಸತ್ತು ಹೋದರೆ ಅವನು ದತ್ತು ತೆಗೆದುಕೊಂಡಿದ್ದಂಥ ಪುತ್ರ ಏನಾಗ್ತಾ ಇರಲಿಲ್ಲ?
ರಾಜ ಆಗ್ತಾ ಇರಲಿಲ್ಲ, ಆ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಇದು ಒಂದು ಬ್ರಿಟಿಷರು ಅನುಸರಿಸಿದ ನೀತಿ. ಭಾರತದ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಅವರ ತಂತ್ರವಾಗಿತ್ತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯ ಪ್ರಕಾರ ಬ್ರಿಟಿಷರು ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡ್ರು. ಯಾವುದು? ಸತಾರ ಮೊದಲನೇದಾಗಿ ಬ್ರಿಟಿಷರ ವಶವಾದದ್ದು. ಸತಾರ, ಜೈಪುರ, ಸಂಬಲ್ಪುರ, ಉದಯ್ಪುರ, ಝಾನ್ಸಿ, ನಾಗ್ಪುರಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಬ್ರಿಟಿಷರ ವಶಕ್ಕೆ ಬಂದವು. ಒಟ್ಟಾರೆ ವಿದ್ಯಾರ್ಥಿಗಳೇ, ಇತಿಹಾಸ ವಿಭಾಗದ 2ನೇ ಅಧ್ಯಾಯದಲ್ಲಿ ನೀವು ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ ಮತ್ತು ಅದರ ನಿಬಂಧನೆಗಳು, ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಈ 4 ಪ್ರಮುಖ ಅಂಶಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇತಿಹಾಸದ 3ನೇ ಅಧ್ಯಾಯವಾದ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಈ ಅಧ್ಯಾಯವನ್ನು ನಾವೀಗ ಚರ್ಚೆ ಮಾಡೋಣ. ನಾವು ಈಗಾಗಲೇ ಮೊದಲ 2 ಅಧ್ಯಾಯಗಳನ್ನು ನೋಡಿದ್ವಿ, ಆ ಅಧ್ಯಾಯದಲ್ಲಿರೋ ಪ್ರಮುಖ ಅಂಶಗಳನ್ನು ನೋಡಿದ್ವಿ. ಇನ್ನು 3ನೇ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದಂಥ ಪ್ರಮುಖ ಅಂಶಗಳು ಅಂದರೆ ಭೂ ಕಂದಾಯ ನೀತಿಗಳು, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು, ಆಧುನಿಕ ಶಿಕ್ಷಣದ ಆರಂಭ. ಮೊದಲನೇದಾಗಿ ಭೂ ಕಂದಾಯ ನೀತಿಗಳು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಅನೇಕ ಭೂ ಕಂದಾಯ ನೀತಿಗಳನ್ನು ಜಾರಿಗೆ ತಂದಿದ್ದರು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು 3 ಮುಖ್ಯವಾದಂಥ ಭೂ ಕಂದಾಯ ನೀತಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ಯಾವುದು ಗೊತ್ತಿದೆಯಲ್ಲ? ಖಾಯಂ ಜಮೀನ್ದಾರಿ ಪದ್ಧತಿ. 2ನೇದು ಯಾವುದು? ಮಹಲ್ವಾರಿ ಪದ್ಧತಿ. 3ನೇದು ರೈತವಾರಿ ಪದ್ಧತಿ. ಹೀಗೆ ಭಾರತದಲ್ಲಿ ಬ್ರಿಟಿಷರು 3 ಮುಖ್ಯವಾದಂತಹ ಭೂ ಕಂದಾಯ ನೀತಿಗಳನ್ನು ಜಾರಿಗೆ ತಂದರು. ಈಗ ನಾವು ಈ 3 ಭೂ ಕಂದಾಯ ನೀತಿಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಯಾವುದು? ಕಾಯಂ ಜಮೀನ್ದಾರಿ ಪದ್ಧತಿ. ಕಾಯಂ ಜಮೀನ್ದಾರಿ ಹೆಸರಲ್ಲೇ ಇದೆ, ಜಮೀನ್ದಾರಿ. ಜಮೀನ್ದಾರರೇ ಭೂಮಿಯ ಮಾಲೀಕರಾಗಿದ್ದು ಜಮೀನ್ದಾರಿ ಪದ್ಧತಿ. ಕಾಯಂ ಆಗಿ ಅವರೇನಾದರೂ ಭೂಮಿಯ ಮಾಲೀಕರಾದರು. ಯಾರು ಜಾರಿಗೆ ತಂದಿದ್ದು ನಮ್ಗೆ ಗೊತ್ತೇ ಇದೆ. ಇದನ್ನು ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್. ಎಷ್ಟರಲ್ಲಿ ಜಾರಿಗೆ ತಂದ? 1793ರಲ್ಲಿ ಜಾರಿಗೆ ತಂದ. ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಎಲ್ಲಿ ಜಾರಿಗೆ ತಂದ? ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಆತನು ಜಾರಿಗೆ ತಂದಂಥ ಹೊಸ ಕಂದಾಯ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಈ ಪದ್ಧತಿಯಲ್ಲಿ ಜಮೀನ್ದಾರನು ಭೂಮಿಯ ಮಾಲೀಕನಾಗ್ತಾನೆ, ಭೂಮಿಯ ಒಡೆಯನಾಗ್ತಾನೆ. ಅಷ್ಟೇ ಅಲ್ಲದೆ ಜಮೀನ್ದಾರನು ಪ್ರತಿ ವರ್ಷ ನಿರ್ದಿಷ್ಟವಾಗಿ ಅವಧಿಗೆ ಮುಂಚಿತವಾಗಿ ಬ್ರಿಟಿಷರಿಗೆ ನಿರ್ದಿಷ್ಟ ಪ್ರಮಾಣದ ಕಂದಾಯವನ್ನು ತೆಗೆದುಕೊಂಡು ಬ್ರಿಟಿಷರೇ ಕೊಡಬೇಕಾಗಿತ್ತು. ಕಂದಾಯವನ್ನು ನಿರ್ಧರಿಸಿದ್ಯಾರು? ಇಲ್ಲಿ ಯಾರು? ಬ್ರಿಟಿಷರೇ ಕಂದಾಯವನ್ನು ನಿರ್ಧರಿಸಿದರು. ಆದರೆ ಈ ನೀತಿಯ ಪ್ರಕಾರ, ಕಾಯಂ ಜಮೀನ್ದಾರಿ ಪದ್ಧತಿಯ ಪ್ರಕಾರ ಜಮೀನ್ದಾರರು ಭೂಮಿಯ ಒಡೆಯರಾದರು. ಜಮೀನ್ದಾರರಿಗೆ ಅಥವಾ ಭೂಮಿಯ ಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭ ಆಯಿತು. ಯಾಕಂದರೆ ಬ್ರಿಟಿಷರು ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಅವರು ವಸೂಲಿ ಮಾಡ್ತಾಯಿದ್ರು. ವಸೂಲಿ ಮಾಡಿದಂಥ ಹಣವನ್ನು ತಾವೇ ಇಟ್ಕೊಳ್ತಾ ಇದ್ರು. ವಿಜೃಂಭಣೆಯ ಶ್ರೀಮಂತಿಕೆಯ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ವಿಪರೀತವಾದಂಥ ಮಳೆ ಬಂದ ಸಂದರ್ಭದಲ್ಲಿ, ಬರಗಾಲ ಅಥವಾ ಅನಾವೃಷ್ಟಿಯಾದಂಥ ಸಂದರ್ಭದಲ್ಲಿ ಒಂದು ವೇಳೆ ಜಮೀನ್ದಾರರು ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯ ಆಗದೇ ಹೋದರೆ ಆಗ ಬ್ರಿಟಿಷರು ಏನು ಮಾಡ್ತಾಯಿದ್ರು ಅಂದರೆ ಜಮೀನ್ದಾರರಿಂದ ಭೂಮಿಯನ್ನು ಕಸಿದುಕೊಳ್ತಾ ಇದ್ರು. ಈಗ ಜಮೀನ್ದಾರರು ಏನು ಮಾಡ್ತಾರೆ? ಅವರು ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರಲಿಲ್ಲ, ಬದಲಾಗಿ ಅವರು ರೈತರಿಂದ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಹೀಗಾಗಿ ಜಮೀನ್ದಾರಿ ಪದ್ಧತಿ ಏನಿದೆ, ಜಮೀನ್ದಾರರಿಗೆ ಬ್ರಿಟಿಷರಿಗೆ ಇದರಿಂದ ಲಾಭ ಆಯಿತು, ರೈತರು ಶೋಷಣೆಗೆ ಒಳಗಾದರು. ಅದಕ್ಕೆ ಹೇಳಿದ್ದು ಚಾರ್ಲ್ಸ್ ಮೆಟ್ಕಾಫ್, ಭಾರತದಲ್ಲಿರುವಂಥ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ರು. ಎಷ್ಟು ಚೆನ್ನಾಗಿ ಹೇಳ್ದಲ್ವಾ? ಇದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬ್ರಿಟಿಷರು ಜಾರಿಗೆ ತಂದಂಥ ಕಾಯಂ ಜಮೀನ್ದಾರಿ ಪದ್ಧತಿಯ ದುಷ್ಪರಿಣಾಮಗಳನ್ನು ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಈಗ ಇನ್ನೊಂದು ಭೂ ಕಂದಾಯ ನೀತಿಯನ್ನು ನೋಡೋಣ. ಅದು ಯಾವುದೋ ಮಹಲ್ವಾರಿ ಪದ್ಧತಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್, ಎಲ್ಲಿ? ಬಿಹಾರ ಮತ್ತು ಬಂಗಾಳದಲ್ಲಿ. ಆದರೆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಎಲ್ಲಿ ಜಾರಿಗೆ ತಂದರು? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪಂಜಾಬ್ ಮತ್ತು ದೆಹಲಿಯಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಹಾಗಾದರೆ ಮಹಲ್ ಅಂದ್ರೇನು? ಮಹಲ್ ಅಂದರೆ ತಾಲೂಕು ಒಂದರ್ಥ. ಇಲ್ಲಿ ತಾಲೂಕುಗಳ ಆಧಾರದ ಮೇಲೆ ಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಇದರಲ್ಲೂ ಮುಖ್ಯವಾಗಿ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದರು. ಅವರು ಸರ್ಕಾರಕ್ಕೆ ಕಂದಾಯವನ್ನು ಕೊಡಬೇಕಾಗಿತ್ತು. ಆದರೆ ಕಂಪನಿ
ಕಂಪನಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಜಮೀನಿನಲ್ಲಿ ಆಗುವಂತಹ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತವನ್ನು ನಿಗದಿಪಡಿಸಿದರು. ಹೀಗಾಗಿ ಅನೇಕ ಜಮೀನ್ದಾರರು ಕಂದಾಯವನ್ನು ಕಟ್ಟುವುದಕ್ಕೆ ಸಾಧ್ಯವಾಗದೆ ಭೂಮಾಲೀಕತ್ವವನ್ನು ಕಳೆದುಕೊಂಡರು. ಒಟ್ಟಾರೆಯಾಗಿ ಆ ಜಮೀನ್ದಾರರನ್ನು ಅವಲಂಬಿಸಿದಂತಹ ಕೃಷಿ ಕೂಲಿಕಾರರು ಅಥವಾ ಸಣ್ಣ ಪುಟ್ಟ ರೈತರು ಏನಾಗ್ತಾರೆ, ನಿರ್ಗತಿಕರಾದರು, ಕಷ್ಟವನ್ನು ಅವರು ಎದುರಿಸಬೇಕಾಯಿತು. ಹೀಗಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯಂತೆ ಮಹಲ್ವಾರಿ ಪದ್ಧತಿಯಲ್ಲೂ ಸಹ ದೋಷಗಳಿದ್ದವು. ಮೂರನೆಯ ಭೂ ಕಂದಾಯ ನೀತಿಯದು ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಏನಿದೆ, ರೈತರಿಗೆ ಸ್ವಲ್ಪ ಮಟ್ಟಿಗೆ ಇದು ನೆಮ್ಮದಿಯನ್ನು ತಂದುಕೊಡ್ತು. ಹಾಗಾದರೆ ಇದನ್ನು ಯಾರು ತಂದರು? ಇಲ್ಲಿ ನೀವು ಇಬ್ಬರು ವ್ಯಕ್ತಿಗಳನ್ನು ಗಮನಿಸಬೇಕಾಗತ್ತೆ. ಒಂದು, ಮೊದಲನೇ ವ್ಯಕ್ತಿ ಯಾರು ಅಂದರೆ ಬಾರಾಮಹಲ್ ಪ್ರಾಂತ್ಯದಲ್ಲಿ ಇದನ್ನು ಅಲೆಕ್ಸಾಂಡರ್ ರೀಡ್ ಅನ್ನೋರು ಜಾರಿಗೆ ತರ್ತಾರೆ. ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯದಲ್ಲಿ ಇದನ್ನು ಜಾರಿಗೆ ತಂದಿದ್ದು ಥಾಮಸ್ ಮನ್ರೋ. ಇವರಿಬ್ಬರನ್ನ ನೀವು ನೆನಪಿಟ್ಕೋಬೇಕಾಗತ್ತೆ. ಈ ರೈತವಾರಿ ಪದ್ಧತಿಯ ಪ್ರಕಾರ ರೈತ ಮತ್ತು ಸರ್ಕಾರದ ನಡುವೆ ನೇರವಾದಂಥ ಸಂಪರ್ಕವನ್ನು ಕಲ್ಪಿಸಲಾಯಿತು. ಇದರ ಜೊತೆಗೆ ಯಾರು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರು, ಭೂಮಿಯನ್ನು ಉಳುಮೆ ಮಾಡುವವನನ್ನು ಏನಂತ ಮಾಡಿದ್ರು, ಭೂಮಿಯ ಮಾಲೀಕ ಅಂತ ಮಾಡಿದ್ರು. ಭೂಮಿಯ ಮಾಲೀಕ ಯಾರಾಗ್ತಾರೆ? ಈಗ ರೈತರೇ ಭೂಮಿಯ ಮಾಲೀಕರಾದರು. ಅಷ್ಟೇ ಅಲ್ಲದೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸ್ತಾ ಇದ್ರು. ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳಿಲ್ಲ, ಯಾವುದೇ ರೀತಿಯಾದಂಥ ಜಮೀನ್ದಾರರ ತೊಂದರೆಗಳಿಲ್ಲ. ನೇರವಾಗಿ ತಾವು ಬೆಳೆದಂತಹ ಒಟ್ಟು ಉತ್ಪನ್ನದ 50% ಕಂದಾಯ ರೂಪದಲ್ಲಿ ಬ್ರಿಟಿಷರಿಗೆ ಸಲ್ಲಿಸ್ತಾ ಇದ್ರು. ಇದಿಷ್ಟು ಬ್ರಿಟಿಷರು ಜಾರಿಗೆ ತಂದಂತಹ 3 ಭೂ ಕಂದಾಯ ನೀತಿಗಳು: ಕಾಯಂ ಜಮೀನ್ದಾರಿ ಪದ್ಧತಿ, ಹಾಗೆ ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ಪರೀಕ್ಷೆಯಲ್ಲಿ ಇದು ಯಾವುದಾದ್ರೂ ಒಂದು ಪದ್ಧತಿಯ ಲಕ್ಷಣಗಳನ್ನು ತಿಳಿಸಿ ಅಂತಲೂ ಕೇಳ್ಬೋದು, ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ಅಂತಲೂ ಕೇಳ್ಬೋದು ಮಕ್ಕಳೇ. ಇದಕ್ಕೂ ನೀವು ಸಿದ್ಧರಾಗಿರಬೇಕು. ಇನ್ನು 3 ಭೂಕಂದಾಯ ನೀತಿಗಳ ಬಗ್ಗೆ ನಾವು ನೋಡಿದ್ವಿ, ಹೌದಾ? ಹಾಗಾದರೆ ಈ ಭೂಕಂದಾಯ ನೀತಿಗಳಿಂದ ಏನೇನು ಪರಿಣಾಮಗಳಾಯಿತು, ಒಳ್ಳೆಯದಾಯ್ತಾ ಕೆಟ್ಟದಾಯ್ತಾ ಅಂತ ನಾವು ಈ ಭಾಗದಲ್ಲಿ ನೋಡ್ತೀವಿ. ಮೊದಲನೇದಾಗಿ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳೇ, ಈ ಒಂದು ಭೂಕಂದಾಯ ನೀತಿಯಿಂದಾಗಿ ಜಮೀನ್ದಾರಿ ಸಮುದಾಯದ ಉದಯವಾಯಿತು. ಅಲ್ಲಿವರೆಗೆ ಜಮೀನ್ದಾರಿ ಸಮುದಾಯನೇ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಬ್ರಿಟಿಷರು ಭಾರತದಲ್ಲಿ ಜಮೀನ್ದಾರರು ಎನ್ನುವಂಥ ಹೊಸ ವರ್ಗವನ್ನು ಸೃಷ್ಟಿ ಮಾಡಿದ್ರು. ಈ ಜಮೀನ್ದಾರರು ಸುಮ್ಮನೆ ಬಿಡ್ತಾರ? ರೈತರಿಗೆ ಸಂಕಷ್ಟಗಳನ್ನು ಕೊಟ್ಟರು, ರೈತರು ಜಮೀನ್ದಾರರಿಂದ ಶೋಷಣೆಗೆ ಒಳಗಾದರು. ಇದೇ ಸಂದರ್ಭದಲ್ಲಿ ಭೂಮಿ ಮಾರಾಟದ ವಸ್ತುವಾಯಿತು. ಭೂಮಿಯನ್ನು ಪರಬಾರೆ ಮಾಡೋದು ಅಂತ ಕರಿತೀವಿ. ಭೂಮಿಯನ್ನು ಪರಬಾರೆ ಮಾಡಿ ಹಣವನ್ನು ಸಾಲ ರೂಪದಲ್ಲಿ ಪಡ್ಕೋಬೇಕಾಗಿತ್ತು. ಕಂದಾಯವನ್ನು ಕಟ್ಟುವಂಥ ಉದ್ದೇಶದಿಂದ ಅನೇಕ ಜನರು ಭೂಮಿಯನ್ನು ಮಾರಾಟ ಮಾಡ್ತಾಯಿದ್ರು. ಅದರಿಂದ ಬಂದಂಥ ದುಡ್ಡನ್ನು ಏನು ಮಾಡ್ತಾಯಿದ್ರು, ಬ್ರಿಟಿಷರಿಗೆ ಕಂದಾಯ ರೂಪದಲ್ಲಿ ಕೊಡ್ತಾಯಿದ್ರು. ಹೀಗಾಗಿ ಭೂಮಿ ಇಲ್ಲಿ ಏನಾಯಿತು, ಮಾರಾಟದ ವಸ್ತು ಆಯಿತು ಮಕ್ಕಳೇ. ಇದರ ಜೊತೆಗೆ ಜಮೀನ್ದಾರರು ಸುಮ್ಮನೆ ಇರ್ತಾರ? ಅವರು ಸಹ ಏನು ಮಾಡ್ತಾರೆ, ಕಂದಾಯ ಕಟ್ಟೋದಕ್ಕಾಗದೇ ಇದ್ದಾಗ ತಮ್ಮಲ್ಲಿರ್ತಕ್ಕಂಥ ಜಮೀನನ್ನು ಪರಬಾರೆ ಮಾಡಿದ್ರು. ಪರಬಾರೆ ಅಂದರೆ ಮಾರ್ಟ್ಗೇಜ್ ಅಂತ ನಾವೇನು ಕರಿತೀವಲ್ಲ, ಆ ಪರಬಾರೆ ಮಾಡ್ತಾರೆ ಕಂದಾಯವನ್ನು ನೀಡುವ ಸಲುವಾಗಿ. ಅಷ್ಟೇ ಅಲ್ಲದೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತ್ತು ಅಂದರೆ ವಾಣಿಜ್ಯ ಉದ್ದೇಶಗಳಿಗಾಗಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಆರಂಭಿಸಿದರು. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಕ್ರಾಂತಿಯ ನಂತರ ಅನೇಕ ಕೈಗಾರಿಕೆಗಳು ಹುಟ್ಟಿಕೊಂಡವು. ಹೀಗಾಗಿ ಅಲ್ಲಿರುವಂಥ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನೇ ಮಾತ್ರ ಬೆಳಿಬೇಕಾಯಿತು. ಇದು ಭಾರತದ ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಕೊನೆಯದಾಗಿ ಮಕ್ಕಳೇ, ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದ್ರು. ಯಾಕಂದರೆ ಬೇರೆಯವರಿಗೆ ಅವರು ಸಾಲ ಕೊಡ್ತಾಯಿದ್ರು. ಸಾಲ ಕೊಟ್ಟಂಥ ಸಂದರ್ಭದಲ್ಲಿ ರೈತರಿರ್ಬೋದು, ಜಮೀನ್ದಾರರಿರ್ಬೋದು, ಹಣದ ಲೇವಾದೇವಿಗಾರರ ಮೇಲೆ ಅವಲಂಬಿತರಾಗ್ತಾರೆ. ಈ 6 ಮುಖ್ಯ ಅಂಶಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದು, ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂಥ ಅಂಶ ಅದು ಆಧುನಿಕ ಶಿಕ್ಷಣದ ಆರಂಭ. ನಿಮ್ಗೆ ಗೊತ್ತಿರ್ಬೋದು, ನಾವು ಇಂಗ್ಲೀಷರು ಅಂತ ಕರಿತೀವಿ. ಅದೇ ಇಂಗ್ಲೀಷರು ಇಂಗ್ಲೀಷ್ ಭಾಷೆಯನ್ನು ಹುಟ್ಟುಹಾಕಿದ್ದು. ಇಲ್ಲಿ ಆಧುನಿಕ ಶಿಕ್ಷಣದಲ್ಲಿ ಅದನ್ನು ನಾವು ಗಮನಿಸಬೇಕಾಗತ್ತೆ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯ ಆರಂಭಕ್ಕೆ ಮುಖ್ಯ ಕಾರಣೀಕರ್ತರು ಯಾರು ಅಂದರೆ ಇಂಗ್ಲೀಷರು. ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಅಥವಾ ಆಧುನಿಕ ಶಿಕ್ಷಣ ಪದ್ಧತಿಯ ವಿಚಾರಕ್ಕೆ ಬಂದಾಗ ನೀವು ಸುಲಭವಾಗಿ ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ವ್ಯಕ್ತಿಗಳನ್ನು ನೀವು ಗಮನಿಸಬೇಕು. ಇವ್ರನ್ನ ನೀವು ನೆನಪಿಟ್ಕೊಂಡ್ರೆ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಲಭವಾಗಿ ಉತ್ತರ ಬರೀಬೋದು. ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದಂತಹ ಸುಧಾರಣೆಗಳನ್ನು ವಿವರಿಸಿ
ಅಂತ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನೀವು ಈ ಮುಖ್ಯವಾದಂಥ ಅಂಶಗಳನ್ನು ಗಮನಿಸಬೇಕು. ವಾರನ್ ಹೇಸ್ಟಿಂಗ್ಸ್, ಜೋನಾಥನ್ ಡಂಕನ್, ಚಾರ್ಲ್ಸ್ ಗ್ರ್ಯಾಂಟ್, ವಿಲಿಯಂ ಬೆಂಟಿಂಕ್, ಮೆಕ್ಯಾಲೆ, ಸರ್ ಚಾರ್ಲ್ಸ್ ವುಡ್, ಲಾರ್ಡ್ ಡಾಲೌಸಿ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಗಳನ್ನು ನೀವಿಲ್ಲಿ ಗಮನಿಸಬೇಕು ಮಕ್ಕಳೇ. ಹಾಗಾದರೆ ಈ ವ್ಯಕ್ತಿಗಳು, ಈ ಅಂಶಗಳು ಏನನ್ನು ಹೇಳುತ್ತೆ ನೋಡೋಣ. ಈಗ ಮೊದಲನೇದಾಗಿ ನಾನು ಆವಾಗಲೇ ಹೇಳಿದೆ, ಯಾರದು ಒಬ್ಬರೊಬ್ಬರನ್ನ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ವಿಲಿಯಂ ಬೆಂಟಿಂಕ್ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ಮೇಲೆ ಆತನು ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟ. ಜೊತೆಗೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರಬೇಕನ್ನೋದು ವಿಲಿಯಂ ಬೆಂಟಿಂಕ್ನ ಆಶಯವಾಗಿತ್ತು. ಹೀಗಾಗಿ ಅವನು ಮೆಕ್ಯಾಲೆಯನ್ನು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಂಡ. ಮೆಕ್ಯಾಲೆ ಕಾನೂನು ಸದಸ್ಯ ಜೊತೆಗೆ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಮಿತಿಗೂ ಸಹ ಆತ ಅಧ್ಯಕ್ಷನಾಗ್ತಾನೆ. ಇದರ ಜೊತೆಗೆ ಭಾರತದಲ್ಲಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟಂಥ ಮೊದಲ ಬ್ರಿಟಿಷ್ ಅಧಿಕಾರಿ ಅಂದರೆ ಅದು ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಮದರಸವನ್ನು ಆರಂಭಿಸಿದನು. ಇನ್ನೊಬ್ಬ ವ್ಯಕ್ತಿ ಜೋನಾಥನ್ ಡಂಕನ್. ನೀವು ನೆನಪಿಟ್ಕೋಬೇಕು, ಜೋನಾಥನ್ ಡಂಕನ್ ಏನು ಮಾಡಿದ್ರು, ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಆರಂಭಿಸಿದರು. ಇನ್ನೋರ್ವ ವ್ಯಕ್ತಿ ಯಾರದು, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದ್ದು ಚಾರ್ಲ್ಸ್ ಗ್ರ್ಯಾಂಟ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೆಕ್ಯಾಲೆ ಬಗ್ಗೆ ನೀವು ಕೇಳಿರ್ತೀರಲ್ಲ, ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಒಂದು ಸಮಿತಿ ನೇಮಕ ಆಗುತ್ತೆ. ಆ ಸಮಿತಿಗೂ ಸಹ ಯಾರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಲಾಯಿತು, ಮೆಕ್ಯಾಲೆಯನ್ನು ನೇಮಕ ಮಾಡಲಾಯಿತು. ಇದರ ನಂತರ ಮತ್ತೊಂದು ಪ್ರಮುಖವಾದಂಥ ಅಂಶ ಏನು ಅಂದರೆ 1835ರಲ್ಲಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬಂತು. ಇಂಗ್ಲೀಷ್ ಶಿಕ್ಷಣ ಮತ್ತು ಇಂಗ್ಲೀಷ್ ಭಾಷೆಯನ್ನು ಭಾರತದಲ್ಲಿ ನಾವು ಏನು ಹುಟ್ಟು ಹಾಕಿದ್ವಿ, ಅದಕ್ಕೆ ಯಾರು ಕೊಟ್ಟ ವರದಿ, ಮೆಕ್ಯಾಲೆ ಕೊಟ್ಟ ವರದಿಯೇ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಆಯಿತು. ಮತ್ತೊಂದು ಈ ಭಾಗದಲ್ಲಿ ಬರುವಂಥದ್ದು ಮುಖ್ಯವಾದಂಥ ಅಂಶ ಸರ್ ಚಾರ್ಲ್ಸ್ ವುಡ್ ಆಯೋಗ. ಇದನ್ನು 1854ರಲ್ಲಿ ಆರಂಭಿಸಲಾಯಿತು. ಈ ಆಯೋಗ ಕೊಟ್ಟಂಥ ಸಲಹೆಗಳ ಆಧಾರದ ಮೇಲೆ ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಡಾಲೌಸಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು 1857ರಲ್ಲಿ ಸ್ಥಾಪನೆ ಮಾಡಿದನು. ಹೀಗೆ ಬ್ರಿಟಿಷರು ಭಾರತದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನೇಕ ಸುಧಾರಣೆಗಳನ್ನು ಅವರು ಜಾರಿಗೆ ತಂದರು. ಪರೀಕ್ಷಾ ದೃಷ್ಟಿಯಿಂದ ನೀವು ಇವುಗಳನ್ನು ನೆನಪು ಇಟ್ಕೊಳ್ಳೇಬೇಕು. ಚಾರ್ಲ್ಸ್ ಗ್ರ್ಯಾಂಟ್, ಜೋನಾಥನ್ ಡಂಕನ್, ಲಾರ್ಡ್ ವಿಲಿಯಂ ಬೆಂಟಿಂಕ್, ಹಾಗೆ ಮೆಕ್ಯಾಲೆ, ಲಾರ್ಡ್ ಡಾಲೌಸಿ, ಇವರ ಬಗ್ಗೆ ನೀವು ನೆನಪಿಟ್ಕೊಳ್ಳೇಬೇಕು. ಆಗ ನೀವು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನು ಬರೀತೀರಿ ಮಕ್ಕಳೇ. ಇನ್ನು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ನಾವು ನೋಡೋದಾದರೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದದ್ದು. ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದರು. ಆಧುನಿಕ ಶಿಕ್ಷಣ ಅಥವಾ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಅಂತ ನಾವೇನು ಕರಿತೀವಿ, ಅದರಿಂದನೂ ಕೆಲವೊಂದು ಪರಿಣಾಮಗಳಾದವು. ಏನೆಲ್ಲ ಪರಿಣಾಮಗಳುಂಟಾದವು ನೋಡೋಣ. ಮೊದಲನೇದಾಗಿ ನಿಮ್ಗೆ ಕಾಣಿಸ್ತಾ ಇದೆ, ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಹಾಗೆ ವೈಜ್ಞಾನಿಕ ಆಲೋಚನಾ ಕ್ರಮ ಬೆಳೆಯಿತು. ಯಾರಲ್ಲಿ? ಭಾರತೀಯರಲ್ಲಿ. ಅಲ್ಲಿವರೆಗೆ ಭಾರತೀಯರಿಗೆ ಹೊರ ಪ್ರಪಂಚದ ಸಂಪರ್ಕನೇ ಇರಲಿಲ್ಲ. ಯಾವಾಗ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬಂತೋ ಭಾರತೀಯರಿಗೆ ಹೊಸ ಹೊಸ ಕಲ್ಪನೆಗಳು ಬಂದವು. ಆಧುನಿಕತೆಯ ಕಲ್ಪನೆ, ಜಾತ್ಯತೀತತೆಯನ್ನು ಅರ್ಥ ಮಾಡಿಕೊಂಡ್ರು. ಪ್ರಜಾಪ್ರಭುತ್ವ ಅಂದ್ರೆ ಏನಂತ ತಿಳ್ಕೊಂಡ್ರು. ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನು ತಮ್ಮಲ್ಲಿ ಬೆಳೆಸ್ಕೊಂಡ್ರು. ಇಂಗ್ಲೀಷ್ ಶಿಕ್ಷಣವನ್ನು ಪಡೆದಂಥ ಭಾರತೀಯರು ಸ್ಥಳೀಯ ಭಾಷೆಗಳಿಗೆ ಹೆಚ್ಚಿನ ಬೆಂಬಲ ಕೊಟ್ಟರು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಹೀಗಾಗಿ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ತು. ಅನೇಕ ವೃತ್ತಪತ್ರಿಕೆಗಳು ಈ ಸಂದರ್ಭದಲ್ಲಿ ಹುಟ್ಟಿಕೊಂಡು ಅನೇಕ ಜನರು ಈ ವೃತ್ತಪತ್ರಿಕೆಗಳನ್ನು ಬ್ರಿಟಿಷರ ಆಡಳಿತ ವೈಖರಿಯನ್ನು ಟೀಕಿಸುವುದಕ್ಕಾಗಿ ಬಳಸ್ಕೊಂಡ್ರು ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ಹೀಗಾಗಿ ವೃತ್ತಪತ್ರಿಕೆಗಳು ಇಂಗ್ಲೀಷ್ ಶಿಕ್ಷಣ ಪದ್ಧತಿಯಿಂದ ಬೆಳವಣಿಗೆ ಆಯಿತು. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. ನಾವೇ ಅದನ್ನು ಮುಂದೆ ಓದ್ತೀವಿ. ಇತಿಹಾಸ ವಿಭಾಗದ 5ನೇ ಅಧ್ಯಾಯವಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ನೀವು ಓದಿರ್ತೀರಿ. ಯಾರು? ರಾಜಾ ರಾಮಮೋಹನ್ ರಾಯ್, ಆತ್ಮಾರಾಮ್ ಪಾಂಡುರಂಗ, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಆ್ಯನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್. ಹೀಗೆ ಹೊಸ ಹೊಸ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಿಗೆ ಈ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಕಾರಣ ಆಯಿತು ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಭಾರತೀಯರು JS ಮಿಲ್, ರೂಸೋ, ಮಾಂಟೆಸ್ಕ್ಯೂ ಮುಂತಾದಂಥ
ಚಿಂತಕರ ಬರವಣಿಗೆಗಳನ್ನು ಓದಿದ್ರು. ಆ ಚಿಂತಕರ ಬರವಣಿಗೆಗಳು ಭಾರತೀಯರ ಮೇಲೆ ಪ್ರಭಾವವನ್ನು ಬೀರಿದವು ಮಕ್ಕಳೇ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಅನೇಕ ಸ್ವಾತಂತ್ರ್ಯ ಚಳುವಳಿಗಳು ನಡೀತಾ ಇದ್ದವು. ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಏನಿದೆ ಅದರ ಮೂಲಕ ಭಾರತೀಯರು ಪ್ರಪಂಚದಲ್ಲಿ ಅಂದು ನಡೆಯುತ್ತಿದ್ದಂತಹ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆಯುತ್ತಿದ್ದಂತಹ ಸ್ವಾತಂತ್ರ್ಯ ಚಳುವಳಿಗಳ ಬಗ್ಗೆ ತಿಳಿದುಕೊಂಡರು. ಇದು ಭಾರತೀಯರ ಮೇಲೂ ಪ್ರಭಾವ ಬೀರಿತು. ನಾವು ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಡಬಾರ್ದು? ಪ್ರಪಂಚದ ಇತರ ದೇಶಗಳಲ್ಲಿ ಸ್ವಾತಂತ್ರ್ಯ ಚಳುವಳಿಗಳು ಜೊತೆಗೆ ಸ್ವಾತಂತ್ರ್ಯವನ್ನು ಅವರು ಪಡ್ಕೊಳ್ತಾ ಇದ್ದಾರೆ, ನಾವ್ಯಾಕೆ ಸ್ವಾತಂತ್ರ್ಯ ಪಡ್ಕೋಬಾರ್ದು ಅನ್ನುವಂಥ ಒಂದು ಪ್ರಭಾವ ಅಥವಾ ಕಲ್ಪನೆ ಭಾರತೀಯರಲ್ಲಿ ಉಂಟಾಗುತ್ತೆ. ಇದರ ಜೊತೆಗೆ ಭಾರತೀಯರು ತಮ್ಮ ದೇಶದಲ್ಲಿ ಕಂಡುಬರುವಂಥ ಸಂಸ್ಕೃತಿಯನ್ನು, ತಮ್ಮ ಪರಂಪರೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾರತೀಯರಿಗೆ ಸಾಧ್ಯವಾಯಿತು. ಈ ಎಲ್ಲ ಅಂಶಗಳನ್ನು ನಾವು ಇದರಲ್ಲಿ ಗಮನಿಸ್ತೀವಿ. ಹೀಗೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಏನಿದೆ ಭಾರತೀಯರ ಮೇಲೆ ಅನೇಕ ಪ್ರಭಾವಗಳನ್ನು ಬೀರ್ತು. ಹೀಗಾಗಿ ನಮ್ಮ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾದ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಅಧ್ಯಾಯದಲ್ಲಿ ಮಕ್ಕಳೇ ನೀವು ಭೂಕಂದಾಯ ನೀತಿಗಳು, ಬ್ರಿಟಿಷರ ಕಂದಾಯ ನೀತಿಯಿಂದ ಉಂಟಾದಂಥ ಪರಿಣಾಮಗಳು, ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಸುಧಾರಣೆಗಳು ಮತ್ತು ಆಧುನಿಕ ಶಿಕ್ಷಣ ಪದ್ಧತಿಯಿಂದ ಉಂಟಾದಂಥ ಪರಿಣಾಮಗಳು, ಇವುಗಳಿಗೆ ಜಾಸ್ತಿ ಮಹತ್ವವನ್ನು ಕೊಟ್ಟು ಪರೀಕ್ಷಾ ದೃಷ್ಟಿಯಿಂದ ನೀವು ಅಧ್ಯಯನವನ್ನು ಮಾಡಲೇಬೇಕು ಮಕ್ಕಳೇ. ಇದರ ಜೊತೆಗೆ ಈ ಪಾಠದ ಆರಂಭದಲ್ಲೇ ನೀವು ನೋಡಿರ್ತೀರಿ, ಬ್ರಿಟಿಷರು ಸ್ವಲ್ಪ ಮಟ್ಟಿನ ಸುಧಾರಣೆಗಳನ್ನು ತಂದಿದ್ದರು. ಯಾವ ಸುಧಾರಣೆಗಳು? ನಾಗರಿಕ ಸೇವೆಗಳಲ್ಲಿ ಸುಧಾರಣೆ ತಂದಿದ್ದರು, ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಹಾಗೆ ಇನ್ನೊಂದು ಯಾವುದು, ಪೊಲೀಸ್ ವ್ಯವಸ್ಥೆಯಲ್ಲಿ, ಸೈನ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದಿದ್ದರು. ಹೌದಾ? ಹಾಗೆ ಈ ಅಧ್ಯಾಯದ ಕೊನೆಯಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕ ಬೆಳವಣಿಗೆಗಳು 10 ಕಾಯ್ದೆಗಳಿವೆ ನೋಡಿ, ಅವುಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡಲೇಬೇಕು. ಅವುಗಳು ಸಹ ಪರೀಕ್ಷಾ ದೃಷ್ಟಿಯಿಂದ ಮಹತ್ವವಾದಂಥವುಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತು ನಾವು ಅಧ್ಯಯನ ಮಾಡಿದಂತಹ ಪಾಠಗಳಲ್ಲಿ ಯಾವ ಯಾವ ಪ್ರಶ್ನೆಗಳು ಭಾಳ ಮುಖ್ಯವಾದವುಗಳು ಅನ್ನೋದನ್ನು ನಾವು ನೋಡಬೇಕು. ಪರೀಕ್ಷಾ ದೃಷ್ಟಿಯಿಂದ ನೀವು ಈ ಪ್ರಶ್ನೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಲೇಬೇಕು ವಿದ್ಯಾರ್ಥಿಗಳೇ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು? ಬಕ್ಸಾರ್ ಕದನಕ್ಕೆ ಕಾರಣಗಳು ಯಾವುವು? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವಂತೆ ಮಾಡಿತ್ತು ಹೇಗೆ? ರೈತವಾರಿ ಪದ್ಧತಿಯು ಒಳಗೊಂಡ ಪ್ರಮುಖ ಅಂಶಗಳನ್ನು ತಿಳಿಸಿ. ಬ್ರಿಟಿಷರ ಭೂಕಂದಾಯ ನೀತಿಯಿಂದ ಉಂಟಾದ ಪರಿಣಾಮಗಳು ಯಾವುವು? ಹಾಗೆ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ತಂದಂಥ ಸುಧಾರಣೆಗಳನ್ನು ತಿಳಿಸಿ. ಬ್ರಿಟಿಷರ ಶಿಕ್ಷಣ ಕ್ಷೇತ್ರದಿಂದ ಉಂಟಾದಂಥ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತಲೂ ಕೇಳ್ಬೋದು. ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದಂತಹ ಸುಧಾರಣೆಗಳನ್ನು ವಿವರಿಸಿ ಅಂತಲೂ ಕೇಳ್ಬೋದು. ಹೀಗೆ ಈ ಪ್ರಶ್ನೆಗಳಿಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ತೀರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಇತಿಹಾಸ ವಿಭಾಗದ ಮೊದಲ 3 ಅಧ್ಯಾಯಗಳಾದ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಅಧ್ಯಾಯಗಳನ್ನು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಇತಿಹಾಸ ವಿಭಾಗದ 4, 5 ಮತ್ತು 6ನೇ ಅಧ್ಯಾಯಗಳ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಈರಪ್ಪ ಮಹಾಲಿಂಗ್ಪುರ್, ಕನ್ನಡ ಭಾಷಾ ಅಧ್ಯಾಪಕ, ಸರ್ಕಾರಿ ಪ್ರೌಢಶಾಲೆ ಹೆಬ್ಬಕೋಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ನಾವು ಯಾರನ್ನು ಕರೆಯುತ್ತೇವೆ? ಹಾಗೆಯೇ ಹೊಸ ಮೈಸೂರು ಮಾದರಿ ಎಂಬ ಆಡಳಿತ ಹುಟ್ಟನ್ನು ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು? ಇವೆರಡೂ ಪ್ರಶ್ನೆಗೆ ಉತ್ತರ ಹೀಗಿದೆ. ಮೊದಲನೇ ಪ್ರಶ್ನೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಾದರೆ, ಎರಡನೇ ಪ್ರಶ್ನೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು. ವಿದ್ಯಾರ್ಥಿಗಳೇ, ಇವರು ನಮ್ಮ ಕನ್ನಡ ನಾಡು ಕಂಡಿರ್ತಕ್ಕಂಥ ಭಾಗ್ಯಶಿಲ್ಪಿಗಳು. ಹಾಗಾದರೆ ಭಾಗ್ಯಶಿಲ್ಪಿಗಳೆಂದರೆ ಏನು?
ಯಾಕೆ ಈ ಒಂದು ಗದ್ಯದ ಶೀರ್ಷಿಕೆ ಭಾಗ್ಯಶಿಲ್ಪಿಗಳೆಂಬ ಶೀರ್ಷಿಕೆಯನ್ನು ಇಟ್ಟಿದ್ದಾರೆನ್ನ ನೋಡ್ತಾ ಹೋದರೆ ಇಲ್ಲಿ ನಾವು ಯಾಕೆ ಅವರನ್ನು ನಾವು ಭಾಗ್ಯಶಿಲ್ಪಿಗಳೆಂದು ಕರೆಯುತ್ತೇವೆ ಎಂಬುದನ್ನು ಒಂದೊಂದಾಗಿ ಸವಿವರವಾಗಿ ನಿಮ್ಮ ಪರೀಕ್ಷೆಗೆ ಪುನರ್ಮನನವಾಗುವ ರೀತಿಯಲ್ಲಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಇರುವ ವ್ಯಕ್ತಿಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದಿಷ್ಟು ಜೀವನ ಮತ್ತು ಸಾಧನೆಗಳನ್ನು ಅರಿಯೋಣ. ಯಾವುದೇ ಒಬ್ಬ ವ್ಯಕ್ತಿ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಬೇಕಾಗತ್ತೆ, ಪರಿಶ್ರಮ ಬೇಕಾಗತ್ತೆ, ಭವಿಷ್ಯ ಚಿಂತನೆ ಬೇಕಾಗತ್ತೆ, ಅವರಿಗೆ ಛಲವಂತಿಕೆ ಇರಬೇಕಾಗತ್ತೆ. ಇದರ ಜೊತೆಗೆ ಭಾಗ್ಯಶಿಲ್ಪಿಗಳಾಗಿ ಅವರು ಈ ನಾಡು ಕಂಡಿರ್ತಕ್ಕಂಥ ರೀತಿಯನ್ನು ನಾವು ಯಾವ ಮಾನದಂಡಗಳನ್ನು ಆಧಾರವಾಗಿ ಇಟ್ಕೊಂಡು ಅಳಿತೀವಂದರೆ ಆ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಈರ್ವ ಮಹನೀಯರನ್ನು ಕನ್ನಡ ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಚಯ ಮಾಡಿಕೊಡುವುದೇ ಈ ಭಾಗ್ಯ ಶಿಲ್ಪಿಗಳು. ಈ ಗದ್ಯ ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನು ನಾವು ನೋಡೋಣ. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 3 ಅಂಕಗಳಿಗೆ ಲೇಖಕರ ಪರಿಚಯ ಕೇಳ್ತಾರೆ. ಈ ಗದ್ಯ ಪರಿಚಯವನ್ನು ನಾವು ನೋಡಿದಾಗ ಇದನ್ನು ಬರೆದಿರ್ತಕ್ಕಂಥ ಲೇಖಕರು DS ಜಯಪ್ಪಗೌಡರು. ಇವರು 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ ಎಂಬ ಸ್ಥಳದಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ನಾವು ನೋಡೋದಾದರೆ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಅಂತಕ್ಕಂಥದ್ದು. ಇವರು ಬರೆದಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಗಳನ್ನು ನಾವು ಒಂದಿಷ್ಟು ಅವಲೋಕನ ಮಾಡಿದಾಗ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಅಂತಕ್ಕಂಥದ್ದು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ಅತ್ಯಂತ ಮುಖ್ಯವಾಗಿ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಅಂತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ. ಇವರ ಒಂದು ಸಾಹಿತ್ಯ ಕೃಷಿಯನ್ನು ಮನಗಂಡಿರ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳು, ಸರ್ಕಾರಗಳು ಇವರಿಗೆ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕೂಡ ನೋಡಬೇಕಾಗತ್ತೆ. ಇವರ ಒಂದು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಎಂಬ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಗದ್ಯದಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಸಾಧನೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಕ್ರಿಸ್ತಶಕ 1902ರಿಂದ 1940ರವರೆಗೆ ಆಡಳಿತಾವಧಿಯಲ್ಲಿ ಇವರು ಕಂಡಿರ್ತಕ್ಕಂಥ, ಇವರು ಸಾಧಿಸಿರ್ತಕ್ಕಂಥ ಸಾಧನೆಗಳನ್ನು ನಾವು ಮೆಲುಕು ಹಾಕಿದಾಗ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ನಾವು ಈ ಅಂಶಗಳನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಇವರ ಸಾಧನೆಯಲ್ಲಿ ಬರ್ತಕ್ಕಂಥದ್ದು ಮೊದಲನೆಯದಾಗಿ ಪ್ರಜಾಪ್ರತಿನಿಧಿ ಸಭೆ, ನ್ಯಾಯ ವಿಧಾಯಕ ಸಭೆ, ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರಿತೀವಿ, ಹಾಗೆಯೇ ಮಾದರಿ ಮೈಸೂರು ರಾಜ್ಯ ನಿರ್ಮಾಣ, ಇತರ ಕಾರ್ಯಗಳು. ಇಷ್ಟು ಕೀ ಪಾಯಿಂಟ್ಗಳನ್ನು ನಿಮ್ಮ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರೂ ನೀವು ಉತ್ತರ ಸರಳವಾಗಿ ಬರೀಬೋದು ಮಕ್ಕಳೇ. ಇವುಗಳ ಒಂದಿಷ್ಟು ವಿಸ್ತೃತ ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ. ಮೈಸೂರು ಸಂಸ್ಥಾನದ ಒಡೆಯರ ರಾಜಸಂತತಿಯ 24ನೆಯ ರಾಜರಾಗಿ ಇವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇವರು ಕ್ರಿಸ್ತಶಕ 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಆಡಳಿತವನ್ನು ನೇರವಾಗಿ ನಿರ್ವಹಿಸೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಅವರು ಆಗ 10 ವರ್ಷದ ಬಾಲಕರಾಗಿದ್ದರು. ಆ ಬಾಲಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ತಾಯಿಯವರಾಗಿರ್ತಕ್ಕಂಥ ಮಹಾರಾಣಿ ವಾಣಿ ವಿಲಾಸ್ರವರು ರಿಸೆಂಟ್ರಾಗಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾರೆ. ಮಕ್ಕಳೇ, ರಿಸೆಂಟ್ ಅಂದರೆ ಪ್ರತಿನಿಧಿ, ಇಂಗ್ಲೀಷ್ ಭಾಷೆಯ ಪದ ಇದು. ಅವರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಇನ್ನು ಇವರ ಒಂದು ಸಾಧನೆಯನ್ನು ನಾವು ಗಮನಿಸಿದಾಗ ಮೊದಲನೇದಾಗಿ ಪ್ರಜಾಪ್ರತಿನಿಧಿ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ಒಂದು ನೂತನ ಪಡ್ಕೊಂಡು ನಿಜವಾದ ಜನಪ್ರತಿನಿಧಿಗಳ ಸಭೆಯಾಗಿ ಪರಿವರ್ತನೆ ಆಗತ್ತೆ. ಇನ್ನು ಅವರು 1923ರಲ್ಲಿ ಇದನ್ನು ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸ್ತಾರೆ. ಅಲ್ಲಿಂದ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಭಾರತದ ಇತಿಹಾಸದಲ್ಲಿಯೇ
ಒಂದು ಮಾದರಿ ಸಂಸ್ಥೆಯಾಗಿ ಈ ಪ್ರಜಾಪ್ರತಿನಿಧಿ ಸಭೆ ಕಾರ್ಯನಿರ್ವಹಿಸಿದೆ. ಮಕ್ಕಳೇ, ಈಗಾಗಲೇ ನೀವೆಲ್ಲ ಲೋಕಸಭೆ, ರಾಜ್ಯಸಭೆ ನೋಡಿರ್ತೀರಿ, ವಿಧಾನಸಭೆ, ವಿಧಾನ ಪರಿಷತ್ ನೋಡಿರ್ತೀರಿ. ಅದೇ ಒಂದು ಮಾದರಿಯಲ್ಲಿ ಈ ಪ್ರಜಾಪ್ರತಿನಿಧಿ ಸಭೆಯು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಅದು ನಮಗೆ ಇವತ್ತು ಮಾದರಿಯಾಗಿರ್ತಕ್ಕಂಥದ್ದು. ಇದು ವರ್ಷದಲ್ಲಿ ಎರಡು ಸಮಾವೇಶವನ್ನು ಏರ್ಪಡಿಸ್ತಾ ಇತ್ತು. ಒಂದು ಜೂನ್, ಇನ್ನೊಂದು ಅಕ್ಟೋಬರಲ್ಲಿ. ಇಲ್ಲಿ ಒಟ್ಟು 275 ಸದಸ್ಯರಿದ್ದರು. ಹೆಚ್ಚು ಸದಸ್ಯರು ಜನಪ್ರತಿನಿಧಿಗಳಿಂದಲೇ ಆಯ್ಕೆಯಾಗ್ತಾ ಇದ್ದರು. ಇನ್ನು ಅವರ ಸಾಧನೆಯಲ್ಲಿ ಎರಡನೇ ಮಹತ್ವದ ಅಂಶ ನ್ಯಾಯ ವಿಧಾಯಕ ಸಭೆ. ಇದನ್ನು 1907ರಲ್ಲಿ ಸ್ಥಾಪಿಸ್ತಾರೆ. ಇದರ ಒಟ್ಟು ಸದಸ್ಯರ ಸಂಖ್ಯೆ 50. ಇದು ಜನರಿಂದ ಇಲ್ಲಿ 22 ಸದಸ್ಯರು ಆಯ್ಕೆಯಾಗಿರ್ತಾರೆ. ಇದು ಕೂಡ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ತಾ ಇತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಬೇಕಾಗಿತ್ತಂದರೆ ಆ ಸಭೆಯ ಅನುಮತಿ ಬಹಳ ಅಗತ್ಯ ಆಗಿತ್ತು ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬಹುಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದೀವಲ್ವ ನಾವು. ಯಾಕೆ ಹಾಗೆ ಕರೀತಾರೆ? ಯಾವ ಕಾರಣಗಳನ್ನು ಇಟ್ಟುಕೊಂಡು ಅವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ? ಅದಕ್ಕೆ ಆ ಪ್ರಶ್ನೆಗೆ ಭಾಳ ಸರಳವಾಗಿ ಒಂದು ಆಡಳಿತದ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇವರಲ್ಲಿ. ಒಂದು ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ. ಹಾಗೆಯೇ ಇವರು ಜಾರಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಸಾಮಾಜಿಕ ಕಾನೂನುಗಳನ್ನು ನಾವು ಗಮನಿಸಿದಾಗ 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ ಮಾಡ್ತಾರೆ. ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿಯನ್ನು 1936ರಲ್ಲಿ ಮಾಡ್ತಾರೆ. ಹಾಗೆಯೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಮಕ್ಕಳೇ, 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ ಮಾಡ್ತಾರೆ. ಅಂದರೆ ಶಾಲೆಯ ಪ್ರವೇಶದ ಸಂದರ್ಭದಲ್ಲಿ ಯಾವುದೇ ಮಗುವಿನ ಜಾತಿಯನ್ನು ನಾವು ಕೇಳಿ ಪ್ರವೇಶವನ್ನು ನೀಡುವಾಗಿಲ್ಲ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಪ್ರವೇಶವನ್ನು ನೀಡ್ತಕ್ಕಂಥದ್ದು. ಇನ್ನು 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಅಂದರೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಅವರು ನೀಡ್ತಾರೆ. ಇನ್ನು 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆಯನ್ನು ಜಾರಿಗೆ ತಗೊಂಬರ್ತಾರೆ. ಇಷ್ಟೇ ಅಲ್ಲದೆ ಇನ್ನೂ ಇವರು ಜಾರಿ ಮಾಡಿರ್ತಕ್ಕಂಥ ಸಾಮಾಜಿಕ ಕಾನೂನುಗಳ ಪಟ್ಟಿನೇ ಇದೆ. ಈ ಎಲ್ಲ ಅಂಶಗಳಿಂದ ಇವರನ್ನು ನಾವು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರೆಯಬಹುದಲ್ವ ಮಕ್ಕಳೇ? ಹಾಗೆಯೇ ಇವರ ಇತರ ಸಾಧನೆಗಳನ್ನು ನಾವು ಗಮನಿಸಿದಾಗ ಇವರು ಆಡಳಿತದ ಕ್ಷೇತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಿದರೋ ಇತರೆ ಕೆಲವೊಂದಿಷ್ಟು ಅಂಶಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ವಾಸ್ತುಶಿಲ್ಪ ಅಭಿವೃದ್ಧಿಗೆ ಆಗಿರ್ಬೋದು. ಇನ್ನು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು 100 ವರ್ಷಗಳನ್ನು ಅದು ಗತಿಸಿ ತನ್ನ ಶತಮಾನೋತ್ಸವವನ್ನು ಕೂಡ ಆಚರಿಸಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಹಾಗೆಯೇ 1931ರ ವೇಳೆಗೆ ಕೆಲವೊಂದಿಷ್ಟು ಅಪೂರ್ಣವಾಗಿರ್ತಕ್ಕಂಥ ರೈಲು ಮಾರ್ಗಗಳನ್ನು ಇವರ ಆಡಳಿತಾವಧಿಯಲ್ಲಿ ಪೂರ್ಣಗೊಳಿಸ್ತಾರೆ. ಹಾಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳೇ, ಯಶ ಖಂಡದಲ್ಲಿಯೇ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನೆ ಯೋಜನೆಯನ್ನು 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಕೂಡ ಇವರ ಒಂದು ಆಡಳಿತಾವಧಿಯಲ್ಲಿ ಪ್ರಾರಂಭಿಸ್ತಾರೆ. ಹಾಗೆಯೇ ಇವತ್ತು ಮಾರಿ ಕಣಿವೆ ಯೋಜನೆ ಆಗಿರ್ಬೋದು. ಬಹುಮುಖ್ಯವಾಗಿ 1911ರಲ್ಲಿ ಏನು ಕೃಷ್ಣರಾಜ ಸಾಗರ್ ಇವತ್ತು KRS ಕಾಣ್ತೀವಲ್ಲ, ಇವರ ಒಂದು ಆಡಳಿತದ ಮುಂಗಾಣಿಕೆಯ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮಾದರಿ ಮೈಸೂರು ರಾಜ್ಯ ನಿರ್ಮಾಣ ಆಯಿತು. ಇವರ ಒಂದು ಆಡಳಿತದ ವೈಖರಿಯನ್ನು ಗಮನಿಸಿ ಇಡೀ ದೇಶದಲ್ಲಿಯೇ ಬೇರೆ ಸಂಸ್ಥಾನದವರು ಇವರ ಆಡಳಿತದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಒಳ್ಳೆಯ ಗುಣಗಳನ್ನು ತಮ್ಮ ರಾಜ್ಯದಲ್ಲಿ ಅನ್ವಯ ಮಾಡಿಕೊಂಡರು. ಹಾಗಾಗಿ ಮಾದರಿ ಮೈಸೂರು ರಾಜ್ಯ ನಿರ್ಮಾಣ ಆಗುತ್ತೆ. ಅಂದಿನ ದಿವಾನರಾಗಿರ್ತಕ್ಕಂಥ ಕೆ ಶೇಷಾದ್ರಿ ಅಯ್ಯರವರ ಸಹಕಾರದ ಜೊತೆ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾಗ್ತಾರೆ. ಭರತಖಂಡದಲ್ಲಿ ಅಷ್ಟೇ ಅಲ್ಲ, ಯಾವುದೇ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು
ಮೈಸೂರು ರಾಜ್ಯವು ಕಂಡದ್ದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತ ಆಗತ್ತೆ. ಇಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದಿಷ್ಟು ಜೀವನ ಸಾಧನೆಗಳಾದರೆ, ಇದೇ ಒಂದು ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಡಿಯಲ್ಲಿ ಮತ್ತೋರ್ವ ಈ ನಾಡು ಕಂಡಿರ್ತಕ್ಕಂಥ ದಕ್ಷ, ಪ್ರಾಮಾಣಿಕ, ಅಪ್ಪಟ ನಿಷ್ಠೆಯುಳ್ಳ, ಕರ್ತವ್ಯ ಪ್ರಜ್ಞೆ ಹೊಂದಿರತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಸಾಕಷ್ಟು ವಿಚಾರಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ವಿಚಾರಗಳನ್ನು ಒಂದಿಷ್ಟು ಇವಾಗ ನಾವು ಮೆಲುಕು ಹಾಕೋಣ. ಬೆಂಗಳೂರಿನಲ್ಲಿ ಇವರ ಒಂದು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಮಕ್ಕಳೇ. ಆ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರ್ತಾರೆ. ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಮಾತು ಹೇಳ್ತಾರೆ ಮಕ್ಕಳೇ, ಭಾಳ ಗಮನವಿಟ್ಟು ಕೇಳ್ಕೊಳ್ಳಿ. ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯಬೇಕಾಗಿದೆ ಅಂತಕ್ಕಂಥ ಜವಾಹರ್ಲಾಲ್ ನೆಹರೂರವರು ಹೇಳಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯತತ್ಪರತೆಗೆ ಈ ಒಂದು ಹೇಳಿಕೆ ಸಾಕು ಮಕ್ಕಳೇ. ಇಂತಹ ಕೆಲಸವನ್ನು, ಅವರ ಆದರ್ಶವನ್ನು ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪಾಲಿಸೋಣ ಅಲ್ವೇ? ಹಾಗೆಯೇ ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಬಾಲ್ಯ ಜೀವನ ಮತ್ತು ಶಿಕ್ಷಣದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಮೆಲುಕು ಹಾಕಿದಾಗ, ಸರ್ ಎಂ ವಿಶ್ವೇಶ್ವರಯ್ಯನವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮರವರ ಎರಡನೆಯ ಮಗನಾಗಿ ಜನಿಸ್ತಾರೆ. ಇವರು ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಮ್ಮ ಅಗ್ರಹಾರಕ್ಕೆ ಸೇರಿರ್ತಕ್ಕಂಥವ್ರು. ಯಾವುದೋ ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಮೀಪದಲ್ಲೇ ಇರತಕ್ಕಂಥ ಒಂದು ಮುದ್ದೇನಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಇವರು ವಾಸ ಮಾಡ್ತಾರೆ. ಇವ್ರ ತಾಯಿಗೆ ಒಂದು ಬಹುದೊಡ್ಡ ಕನಸು ಇತ್ತು ವಿದ್ಯಾರ್ಥಿಗಳೇ. ನಮಗೂ ಕೂಡ ನಮ್ಮ ತಂದೆ ತಾಯಿ ನನ್ನ ಮಗ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತಕ್ಕಂಥ ಕನಸು ಕಂಡಿರ್ತಾರೆ. ಸಹಜವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ತಾಯಿಯವರಾಗಿರ್ತಕ್ಕಂಥ ವೆಂಕಟಲಕ್ಷ್ಮಮ್ಮನವರು ನನ್ನ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಒಂದು ಹಂಬಲ ಇತ್ತು. ಆ ಹಂಬಲಕ್ಕೋಸ್ಕರ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಮ್ಮ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಇವರು ಸ್ಥಳಾಂತರ ಮಾಡ್ತಾರೆ. ಇನ್ನು ವಿಶ್ವೇಶ್ವರಯ್ಯನವರ ಒಂದು ಶಿಕ್ಷಣ ಎಲ್ಲಿ, ಹೇಗೆ ಪಡ್ಕೊಂಡ್ರು, ಯಾರು ಅವರಿಗೆ ಸಹಾಯ ಸಹಕಾರ ನೀಡಿದರು ಅನ್ನೋ ಅಂಶಗಳ ಮೇಲೆ ಗಮನ ಚೆಲ್ಲೋದಾದರೆ, ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತೆ. ಅವರ ಸೋದರ ಮಾವರಾಗಿರ್ತಕ್ಕಂಥ ಎಚ್ ರಾಮಯ್ಯನವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ಕೊಂಡು ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಕೂಡ ಅವರು ಪಡ್ಕೋತಾರೆ. ಇವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಿರೋದ್ರಿಂದ ಅಂದಿನ ಮೈಸೂರು ದಿವಾನರು ಸಿ ರಂಗಾಚಾರ್ಲವರು ನೀಡಿರ್ತಕ್ಕಂಥ ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನು ಪಡ್ಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಕೂಡ ಇವರು ಪಾತ್ರರಾಗ್ತಾರೆ ಮಕ್ಕಳೇ. ಅವರ ಆದರ್ಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಹಾಗೆಯೇ ಮುಂದುವರೆದು ಇವರ ಒಂದು ಸಾಧನೆಗಳನ್ನು ಗಮನಿಸಿದಾಗ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ, ವಿದ್ಯಾರ್ಥಿಗಳೇ ಗಮನಿಸ್ಕೋಬೇಕು, ಈ ಒಂದು ಸಹಾಯಕ ಎಂಜಿನಿಯರ್ ಆಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ನೋಡೋದಾದರೆ 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾರೆ. ಆ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಇವರೊಂದು ಬಹುದೊಡ್ಡ ಸಾಧನೆ ಏನಪ್ಪ ಅಂದರೆ, ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿತಕ್ಕಂಥ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾವಲಿಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸಿ ಮೇಲಾಧಿಕಾರಿಗಳ ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಜೊತೆಗೆ
ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯಕ್ಕೂ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯನ್ನು ಬಹು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಹಾಗೆ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿರ್ತಕ್ಕಂಥ ಲಾರ್ಡ್ ಸಂಡ್ ಹರ್ಸ್ಟ್ರವರು ಇವರನ್ನು ಬಹುಮುಕ್ತ ಕಂಠದಿಂದ ಹಾಡಿ ಹೊಗಳ್ತಾರೆ. ಯಾಕಂದರೆ ಇವರು ಮಾಡಿರ್ತಕ್ಕಂಥ ಕೆಲಸ ನೋಡಿ. ಹಾಗೆ ಪೂನಾದ ಮುತಾ ಕಾಲುವೆಗೆ ನೀರಿನ ಶೆಲೆಯಾಗಿರ್ತಕ್ಕಂಥ ಪೀಪಾ ಜಲಾಶಯಕ್ಕೂ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸ್ತಾರೆ. ಮಕ್ಕಳೇ, ಭಾಳ ಗಮನಿಸ್ಕೋಬೇಕಿದನ್ನು ನಾವು. ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯನವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿರ್ತಕ್ಕಂಥದ್ದು. ಅವುಗಳನ್ನೇ ಗ್ವಾಲಿಯರ್ನ ತಿಗ್ರಾ ಜಲಾಶಯಕ್ಕೂ ಹಾಗೆ ಇವತ್ತು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಏನು KRS ಅಂತ ಕರಿತೀವಿ ಅಲ್ಲಿಗೂ ಕೂಡ ಅವುಗಳನ್ನು ಅಳವಡಿಸ್ತಾರೆ. ಮುಂದೆ ಇವರು 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡಿರ್ತಾರೆ. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯ ಎಂಬುದು ನಾವಿಲ್ಲಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ಭಾರತದ ಸುಯೋಜಿತ ನಗರ ಹೈದರಾಬಾದ್ ಅನ್ನುವ ಒಂದು ಪರಿಕಲ್ಪನೆಯಡಿಯಲ್ಲಿ ಮಕ್ಕಳೇ, ಹೈದರಾಬಾದ್ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಿ, ನಿಮ್ಮ ಶಿಕ್ಷಕರು ಹೇಳಿರ್ತಾರೆ. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರಭಾವದಿಂದ ಅಪಾರ ನಷ್ಟ ಉಂಟಾಗ್ತಾ ಇತ್ತು. ಅದನ್ನು ತಡೆಯುವಗೋಸ್ಕರ ಆ ಎರಡೂ ನದಿಗಳಿಗೂ ಪ್ರತ್ಯೇಕ ಜಲಾಶಯವನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹೀಗಾಗಿ ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿರ್ತಕ್ಕಂಥ ಒಂದು ಹೆಮ್ಮೆಗೆ ಪಾತ್ರರಾಗ್ತಾರೆ. ಇನ್ನು ಮತ್ತೊಂದು ಇವರ ಸಾಧನೆಯನ್ನು ನಾವು ಗಮನಿಸೋದಾದರೆ, ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಣೆ. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣದ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಮಕ್ಕಳೇ. ಹಾಗೆಯೇ ವಿವಿಧ ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮ ಕೈಗೊಳ್ತಾರೆ. ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ ಹಾಕೋತಾರೆ. ಮಾರಿ ಕಣಿವೆ ಯೋಜನೆಯ ನೀರಾವರಿ ವ್ಯವಸ್ಥೆಗೆ ಮರುಜೀವವನ್ನು ಕೊಡ್ತಾರೆ. ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಗುರುತು. ಇವೆಲ್ಲವನ್ನು ಗಮನಿಸಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರನ್ನು ದಿವಾನರನ್ನಾಗಿ ನೇಮಕ ಮಾಡ್ಕೋತಾರೆ. ದಿವಾನರನ್ನಾಗಿ ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ಹೊಸ ಮನ್ವಂತರಕ್ಕೆ ಭದ್ರ ಬುನಾದಿಯನ್ನು, ಅಡಿಪಾಯವನ್ನು, ತಳಪಾಯವನ್ನು ಹಾಕಿರ್ತಕ್ಕಂಥ ಶ್ರೇಷ್ಠ ಅರಸರು. ಇವರು ದಿವಾನರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಷ್ಟಿಷ್ಟಲ್ಲ. ಮೊಟ್ಟ ಮೊದಲನೇದಾಗಿ ಆಡಳಿತಾತ್ಮಕವಾಗಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆಯನ್ನು ತಗೊಂಬರ್ತಾರೆ. ಅಷ್ಟೇ ಅಲ್ಲದೆ ದಕ್ಷತೆಗೆ, ಪ್ರಾಮಾಣಿಕತೆಗೆ ವಿಶೇಷ ಆದ್ಯತೆಯನ್ನು ಕೊಡ್ತಾರೆ. ಇನ್ನು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸ್ತಾರೆ. ಇವರ ಆಡಳಿತದ ರೀತಿಯನ್ನು ನೋಡಿ ದೇಶ ಕಂಡಿರ್ತಕ್ಕಂಥ ಅಪ್ಪಟ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ನಿಮ್ಮೆಲ್ಲರ ಗಾಂಧೀಜಿಯವರು ಇವರ ಆಡಳಿತದ ಕಾರ್ಯವೈಖರಿಯನ್ನು ಮನಸಾರೆ ಹೊಗಳಿ ಏನು ಹೇಳ್ತಾರೆ ನೋಡಿ ಮಕ್ಕಳೇ, ಬಹುಮುಕ್ತ ಕಂಠದಿಂದ ಇವರ ಆಡಳಿತ ವೈಖರಿಯನ್ನು ಗಮನಿಸ್ತಾರೆ. ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿಯ ಜನ್ಮ ತಾಳಿದೆ ಅಂತಕ್ಕಂಥ ಮಾತು ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು. ಇನ್ನು ಶಿಕ್ಷಣದ ಕುರಿತು ಸರ್ ಎಂ ವಿಶ್ವೇಶ್ವರಯ್ಯನವರಲ್ಲಿ ಎಂತಹ ವಿಚಾರಗಳಿದ್ದು? ವಿದ್ಯಾರ್ಥಿಗಳೇ, ನಾವೆಲ್ಲ ಇವತ್ತು ಶಿಕ್ಷಣದ ಬಗ್ಗೆ ಬಹಳ ವಿಶೇಷವಲ್ಲವನ್ನು ನಾವು ನೋಡ್ತೀವಿ. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳು ಪರಮೋಚ್ಚ ಪರಿಹಾರ ಅಂತಕ್ಕಂಥ ಪರಿಕಲ್ಪನೆ ವಿಶ್ವೇಶ್ವರಯ್ಯನವ್ರದ್ದು. ನಮ್ಗೆ ಯಾವುದೇ ಕಷ್ಟ ಬರಲಿ, ನಮ್ದು ಯಾವುದೇ ಸಮಸ್ಯೆ ಬರಲಿ, ಎಲ್ಲದಕ್ಕೂ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತುಕೊಂಡಿದ್ದರವರು. ಹಾಗಾಗಿ ವಿವಿಧ ಯೋಜನೆಗಳನ್ನು ರೂಪಿಸ್ತಾರೆ. 1913ರಲ್ಲಿ ಪ್ರಾಥಮಿಕ ಶಿಕ್ಷಣದ ನಿಬಂಧನೆಯನ್ನು ಜಾರಿಗೆ ತಗೊಂಬರ್ತಾರೆ. ಈ ಮುಂಚೆ ಪ್ರೌಢಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೊಳಪಟ್ಟಿದ್ದವು. ಅವರು ಅದನ್ನು ಬದಲಿಸಿ ನಮ್ಮ ಮೈಸೂರು ಸಂಸ್ಥಾನವೇ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರೌಢ ಶಿಕ್ಷಣವನ್ನು, ಅಂತಿಮ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸ್ತಾರೆ. ಹಾಗೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಅಜನ್ಮ ಸಿದ್ಧ ಹಕ್ಕಾಗಬೇಕು ಅಂತಕ್ಕಂಥದ್ದನ್ನು
ಮನಗಂಡಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಶಾಲೆಗಳನ್ನು ಆರಂಭ ಮಾಡ್ತಾರೆ. ಏಕೀಕೃತ ಕರ್ನಾಟಕದ ರಚನೆ ಅವತ್ತು ಆಗಬೇಕಾಗಿತ್ತು, ಅವ್ರ ಮುಂದೆ ದೊಡ್ಡ ಸವಾಲಾಗಿತ್ತು. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆಗಬೇಕಾಗಿತ್ತು. ಸಾರ್ವಜನಿಕರಲ್ಲಿ ಕೆಲವೊಂದಿಷ್ಟು ಭಾವನೆಗಳ ಒಲವನ್ನು ಕಂಡಿರ್ತಕ್ಕಂಥ ಎಲ್ಲ ಆಶಯವನ್ನು ಅರಿತು ಅಂದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ ಮಕ್ಕಳೇ. ಇನ್ನು ಕೈಗಾರಿಕೆಗಳ ಕುರಿತು ಇವರು ಯಾವ ವಿಚಾರಗಳನ್ನು ಹೊಂದಿದ್ರು? ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರು. ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಮಾಡ್ತಾರೆ. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಿದ್ರು ಅವರು ದೊಡ್ಡ ಗುರಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರ ಒಂದು ಆಡಳಿತಾವಧಿಯಲ್ಲಿ ಹಂಚಿನ ಕಾರ್ಖಾನೆ, ಮೂಳೆ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಔಷಧ ತಯಾರಿಕಾ ಕಾರ್ಖಾನೆ, ಹಲವಾರು ಕೈಗಾರಿಕೆಗಳು ಇವರ ಒಂದು ಆಡಳಿತಾವಧಿಯಲ್ಲಿ ಪ್ರಾರಂಭ ಆಗತ್ತೆ. ಇನ್ನು ಹಣಕಾಸಿನ ಕಾರ್ಯಗಳನ್ನು ನಾವು ಗಮನಿಸೋದಾದರೆ ವಿಶ್ವೇಶ್ವರಯ್ಯನವರು ಹಣಕಾಸಿನ ಒಂದು ವಿಷಯವನ್ನು ಇಟ್ಟುಕೊಂಡು ಆಡಳಿತವನ್ನು ಯಾವ ರೀತಿ ಹೊಸ ರೂಪಕ್ಕೆ ಪರಿವರ್ತನೆ ಮಾಡ್ತಾರೆ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಮಕ್ಕಳೆಲ್ಲ ಗೊತ್ತು, ಭದ್ರ ಬುನಾದಿ ಹಾಕ್ತಕ್ಕಂಥ ಉದ್ದೇಶದಿಂದ ಹಣಕಾಸಿನ ನೀತಿಯಲ್ಲಿ ಒಂದಿಷ್ಟು ಹೊಸ ಮಾರ್ಪಾಡುಗಳನ್ನು ಮಾಡ್ತಾರೆ. ಹಾಗಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಓಪನ್ ಮಾಡ್ತಾರೆ. ತದನಂತರ ಕೆಲವೊಂದಿಷ್ಟು ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬರ್ತವೆ. ಇನ್ನು ಬಹಳ ವಿಶೇಷ, ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಅದಕ್ಕೊಂದು ವಿಶೇಷ ಆದ್ಯತೆಯನ್ನು ಕೊಡ್ತಾರೆ. ಆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕಾ ಮತ್ತು ಅಭಿವೃದ್ಧಿ ನಿಧಿಗಳು ರಚನೆಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಕೂಡ ಜಾರಿಗೆ ತಗೊಂಬರ್ತಾರೆ. ಅಷ್ಟೇ ಅಲ್ಲದೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ರೈತರಿಗೆ, ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡಿ ಸಹಕಾರಿ ಕ್ಷೇತ್ರವನ್ನು ಪ್ರಬಲಗೊಳಿಸ್ತಾರೆ. ಇನ್ನು ಪ್ರಾಂತೀಯ ಸಹಕಾರಿ ಸಂಘಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇಷ್ಟೆಲ್ಲ ದೂರದೃಷ್ಟಿಕೋನವನ್ನು ಉಟ್ಕೊಂಡಿರತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಆಯವ್ಯಯದಲ್ಲಿ ಅಂದರೆ ಬಜೆಟ್ನಲ್ಲಿ ಹೊಸ ದೃಷ್ಟಿಕೋನವನ್ನು ಕಣ್ಕೋತಾರೆ. ಇನ್ನು ಇವರು ಬರೆದಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಗಮನಿಸೋದಾದರೆ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ, ಅವರ ಆತ್ಮಚರಿತೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಅಂತಕ್ಕಂಥ ಈ ಪ್ರಮುಖ ಗ್ರಂಥಗಳನ್ನು ಬರೆದು ಅದರಲ್ಲಿ ತಮ್ಮ ಎಲ್ಲ ವಿಚಾರಗಳನ್ನು ಮೆಲುಕು ಹಾಕಿದ್ದಾರೆ. ಇನ್ನು ಇವರ ಒಂದು ಕಾರ್ಯ ಸಾಧನೆಗೆ ಸಂದಿರತಕ್ಕಂಥ ಗೌರವ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದಿರ್ತಕ್ಕಂಥ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸುತ್ತೆ. ಹಾಗೆಯೇ ಭಾರತದ ಕೇಂದ್ರ ಸರ್ಕಾರ ಇವರಿಗೆ ಭಾರತ ರತ್ನ ಎಂಬ ಪ್ರಶಸ್ತಿಯನ್ನು ನೀಡುತ್ತೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸುತ್ತೆ. ಮಕ್ಕಳೇ, ಇವರಲ್ಲಿರ್ತಕ್ಕಂಥ ಒಂದು ವಿಶೇಷ ಗುಣ ನಾವು ಗಮನಿಸಬೇಕು. ಪುಟಿಯುವ ಚೈತನ್ಯ, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡು ಅಂತಕ್ಕಂಥವ್ರ ತುಡಿತ ಇತ್ತಲ್ಲ, ಆ ತುಡಿತ ನಮ್ಮೆಲ್ಲರಲ್ಲೂ ಬರಬೇಕದು. ಇಂತಹ ಸುಮಾರು 102 ವರ್ಷಗಳ ತುಂಬು ಜೀವನವನ್ನು ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು 1962ರಲ್ಲಿ ಇಹಲೋಕ ತ್ಯಜಿಸ್ತಾರೆ. ಇವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಇವತ್ತಿಗೂ ಕೂಡ ಅವರ ಒಂದು ಜನ್ಮದಿನವನ್ನು ನಾವು ಎಂಜಿನಿಯರ್ಸ್ ಡೇ ಅಂಥೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ, ಸೆಪ್ಟೆಂಬರ್ 15ರಂದು. ಇನ್ನು ಮುಂದಿನ ಗದ್ಯಕ್ಕೆ ಹೋಗೋಣ ಮಕ್ಕಳೇ. ಗದ್ಯಪಾಠ 5, ಎದೆಗೆ ಬಿದ್ದ ಅಕ್ಷರ. ಇದು ದೇವನೂರು ಮಹಾದೇವರವರು ಬರೆದಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ ಎಂಬ ಪುಸ್ತಕದ 3 ಬಿಡಿ ಲೇಖನಗಳ ಒಂದು ಸಂಗ್ರಹ ಇದೆ ಇಲ್ಲಿ. ಹಾಗಾಗಿ ವಚನಕಾರರು ಇಲ್ಲಿ ನಡೆ ಅಂದರೆ ಏನು, ಅರಿವು ಅಂದರೆ ಏನು ಅಂತಕ್ಕಂಥದ್ದು ಹೇಳ್ತಾರೆ. ಸಮಾನತೆ, ಸಾಮರಸ್ಯ ಹೇಗೆ ಸಾಧ್ಯ, ಈ ಕರುಣೆ, ಸಮಾನತೆ, ಸಾಮರಸ್ಯದ ಎಳೆಯನ್ನು ಹಿಡ್ಕೊಂಡು ಆ ಮಹನೀಯರ ದಾರಿಯಲ್ಲಿರ್ತಕ್ಕಂಥ ಆದರ್ಶ ಮೌಲ್ಯಗಳನ್ನು ಹಿಡ್ಕೊಂಡು ಇವತ್ತು ಹೊಸ ಜಾಗತೀಕರಣವನ್ನು ನಾವು ರೂಪಿಸಬೇಕಾಗಿದೆ
ಅನ್ನುವ ಧ್ವನಿಯನ್ನು ದೇವನೂರು ಮಹಾದೇವರವರು ಇಲ್ಲಿ ಹೇಳ್ತಾರೆ. ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು, ಇವುಗಳು ಜಾಗೃತವಾಗಬೇಕಂತಕ್ಕಂಥದ್ದೇ ಈ ಪಾಠದ ಮೂಲ ಆಶಯ. ಇವರು ದೇವನೂರು ಮಹಾದೇವರವರು. ಈ ಪರಿಚಯವನ್ನು ನಾವು ನೋಡೋದಾದರೆ, ಇವರು ಕ್ರಿಸ್ತಶಕ 1948ರಲ್ಲಿ ಜನಿಸ್ತಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಿನವರು. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಓರ್ವರು. ತಮ್ಮ ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ಇವರು ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳಲ್ಲಿ ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ, ಹಾಗೆ ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ, ಕುಸುಮಬಾಲೆ ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಎಂಬ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿವೆ. ಈ ಪಾಠದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ನಾವು ಬೆಳಕು ಚೆಲ್ಲೋದಾದರೆ ಮಕ್ಕಳೇ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಗದ್ಯದ ಆರಂಭದಲ್ಲೇ ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ವಿದ್ಯಾರ್ಥಿಗಳೇ, ಈ ಒಂದು 3 ಸಾಲಿನ ಈ ಪದ್ಯವನ್ನು ನಾವು ಗಮನಿಸಿದರೆ ಬಹಳ ವೈಚಾರಿಕ ಚಿಂತನೆಯನ್ನು ನಮ್ಮಲ್ಲಿ ಮೂಡಿಸ್ತಕ್ಕಂಥದ್ದಿದು. ಹಾಗಾಗಿ ನಾವು ಭೂಮಿಗೆ ಬಿದ್ದಿರ್ತಕ್ಕಂಥ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ. ನಮ್ಮ ಎದೆಗೆ ಬಿದ್ದಿರ್ತಕ್ಕಂಥ ಅಕ್ಷರ, ನಾವು ಕಲಿತಿರ್ತಕ್ಕಂಥ ಪ್ರಾಥಮಿಕ ಜ್ಞಾನ ಇಂದಲ್ಲ ನಾಳೆ ನಮಗೂ ಒಂದು ರೀತಿ ಸಹಾಯಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ವೈಚಾರಿಕ ಚಿಂತನೆಯನ್ನು ಇವರು ನಮಗೆ ಮೂಡಿಸಿದ್ದಾರೆ. ಇನ್ನು ಈ ಗದ್ಯ ಭಾಗದಲ್ಲಿ ಮನೆ ಮಂಚಮ್ಮನ ಕತೆ, ಕವಿ ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವರವರಿಗೆ ಈ ಮನೆ ಮಂಚಮ್ಮನ ಕಥೆಯನ್ನು ಹೇಳ್ತಾರೆ. ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ ಎಂಬತಕ್ಕಂಥ ಭಾವನೆಯನ್ನು ಕೂಡ ದೇವನೂರು ಮಹಾದೇವರವರು ಅಲ್ಲೇ ತಿಳಿಸ್ತಾರೆ. ಏನಿಲ್ಲ, ಮನೆ ಮಂಚಮ್ಮನ ಕತೆ ಭಾಳ ಸರಳ, ನಿಮಗೆಲ್ಲ ನಿಮ್ಮ ಶಿಕ್ಷಕರು ಬೋಧಿಸಿರ್ತಾರೆ. ನಾನು ಇನ್ನೊಂದು ಸಲ ನಿಮಗೆ ನೆನಪು ಮಾಡ್ತೀನಿ ಅಷ್ಟೇ. ಒಂದು ಸಲ ಆ ಊರಿನ ಗ್ರಾಮದ ಜನರೆಲ್ಲ ಸೇರಿ ದೇವತೆಗೆ ಗುಡಿಯನ್ನು ಕಟ್ಟಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆ ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂಥ ಒಬ್ಬನ ಮೈ ಮೇಲೆ ದೇವರು ಆವಾಹಿಸಿಕೊಂಡು ತಕ್ತೆ ಕುಣಿತಾನೋ. ಆವಾಗ ಆ ಎಲ್ಲ ಕಟ್ತಕ್ಕಂಥ ಅವರಿಗೆ, ನಿಲ್ಲಿಸಿ ನನ್ನ ಮಕ್ಕಳ ಥರ ಅಬ್ಬರ ಹಾಕ್ತಾನೆ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕಕ್ಕಾಬಿಕ್ಕಿ ಆಗ್ತಾರೆ. ಏನಿದು, ಗಾಬರಿ ಆಗ್ತಾರೆ. ತದನಂತರ ಆ ಈರುವರ ಮಧ್ಯ ಸಂಭಾಷಣೆ ನಡೆಯುತ್ತೆ. ಏನಾದ ಸಂಭಾಷಣೆ ಅಂದರೆ ಮಕ್ಕಳೇ, ನೀವು ಇಲ್ಲಿ ಗಮನಿಸ್ಕೋಬೇಕು. ಯಾಕೆ ಸಂದರ್ಭದೊಡನೆ ವಿವರಿಸಿರಿ ಅಂತಕ್ಕಂಥಲ್ಲಿ ಇಂಥ ಹೇಳಿಕೆಗಳೇ ಸಂದರ್ಭಕ್ಕೆ ಬರ್ತಕ್ಕಂಥದ್ದು. ಏನ್ರಯ್ಯ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರಾ? ಮಕ್ಕಳು ನಿಮಗೆಲ್ಲ ಇದೇ ಆಗಿದ್ರೆ ಅಲ್ಲೇ ಇರ್ತಕ್ಕಂಥ ಒಬ್ಬ ಹೇಳ್ತಾನ, ಇಲ್ಲ ತಾಯಿ, ಹಾಗಾದರೆ ನಿಮ್ಮೆಲ್ಲರಿಗೂ ಮನೆ ಆಗುವ ತನಕ ನನಗೂ ಬೇಡ. ಹೀಗೆ ಅಂದಿನಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮಳಾಗಿ ಆ ಗ್ರಾಮದಲ್ಲಿ ಪೂಜಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರ ಒಂದು ವಿಚಾರವಾಗಿ ದೇವನೂರು ಮಹಾದೇವರವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನಿಟ್ಟರೆ ಅದೇ ನನ್ನ ದೇವರಾಗುತ್ತದೆ ಅಂತಕ್ಕಂಥ ಭಾವನೆಯನ್ನು ತಾಳ್ತಾರೆ. ಇನ್ನು 2ನೇ ಬಿಡಿ ಲೇಖನಕ್ಕೆ ಹೋದರೆ, ವಚನಕಾರರ ಅರಿವು ಪ್ರಜ್ಞೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾರಲ್ಲ ನಮ್ಮ ದೇವನೂರು ಮಹಾದೇವರವರು. ಒಂದು ಸರಿ ಒಂದು ಪುಸ್ತಕ ಓದ್ತಾ ಇರ್ತಾರೆ. ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಇವರು ಪಗು ಹಳಕಟ್ಟಿ ಮಕ್ಕಳೇ. ಇವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಶಿವಾನುಭವ ಶಬ್ದಕೋಶ ಅಂತಕ್ಕಂಥದ್ದು. ಅಲ್ಲಿ ಅರಿವು ಜ್ಞಾನದ ಬಗ್ಗೆ ಅವರು ಬರೆದಿರ್ತಕ್ಕಂಥ ಲೇಖನವನ್ನು ನೋಡಿ ದೇವನೂರು ಮಹಾದೇವರವರು ಭಾಳ ಸುಸ್ತಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ಏನು? ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡಬೇಕು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕನೂ ಅಲ್ಲ ಮಕ್ಕಳೇ. ಬಹುಮುಖ್ಯವಾಗಿರ್ತಕ್ಕಂಥದ್ದು ನೋಡಿ,
ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇನ್ನು ವಚನಕಾರ ಪ್ರಜ್ಞೆ ಅಂದರೆ ಏನು ಅಂತಕ್ಕಂಥದ್ದು ಹೇಳ್ತಾರೆ. ವಚನಕಾರರು ನಮ್ಮ ಸುತ್ತಮುತ್ತಲಿನ ದೇವರುಗಳನ್ನು ಅವರು ಯಾವತ್ತೂ ದೇವರು ಅನ್ಕೊಂಡಿರಲಿಲ್ಲ. ಆದರೆ ಪ್ರತಿಯೊಬ್ಬ ವಚನಕಾರರು ಕೂಡ ತಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡ್ರೆ ಸುಡುವ ಬೆಂಕಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ಯಾಕಂದರೆ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳೋಕ್ಕಾಗೋದಿಲ್ಲ ಮಕ್ಕಳೇ. ಹಾಗೆ ಇನ್ನೊಂದು ಘಟನೆಯನ್ನು ಇಲ್ಲಿ ನಮಗೆ ನೆನಪಿಸ್ತಾರೆ. ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆ ಹೇಗೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ವಿದ್ಯಾರ್ಥಿಗಳೇ. ಮೂಲತಃ ಶಿವಮೊಗ್ಗದವರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಪೈ ಅವರು ಮನೋವಿಜ್ಞಾನಿಗಳು. ಮೈಸೂರಿಗೆ ಬಂದಿರ್ತಾರೆ. ಅವರು ಮನಸ್ಸಿನ ಬಗ್ಗೆ ನಡೆದಿರ್ತಕ್ಕಂಥ ಒಂದು ಸಂಶೋಧನಾ ಸತ್ಯವನ್ನು ಹೇಳ್ತಾರೆ. ಆ ಸಂಶೋಧನಾ ಸತ್ಯದ ಸಾರ ನಿಮಗೆ ಗೊತ್ತಿದೆ. ಒಂದು ರೂಮಲ್ಲಿ ಟಿ ವಿ ನೋಡ್ತಕ್ಕಂಥದ್ದು, ಇನ್ನೊಂದು ರೂಮಲ್ಲಿ ಸುಮ್ಮನೆ ಹರಟೆ ಹೊಡೆದಿರ್ತಕ್ಕಂಥದ್ದು. ಆ ಸತ್ಯ ಸಂಶೋಧನೆಯ ಸಾರ ಏನಪ್ಪ ಅಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳ್ತಕ್ಕಂಥದ್ದು. ಯಾವುದೇ ಒಂದು ಜೀವಿಗೆ ಆಗ್ತಕ್ಕಂಥ ದುಃಖ ದುಮ್ಮಾನ ಅವರು ಉದಾಹರಣೆಯಲ್ಲಿ ಬಹಳ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡ್ತಕ್ಕಂಥದ್ದಿದೆ. ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳ್ತಕ್ಕಂಥದ್ದಿದೆ. ಈ ಎಳೆಯನ್ನು ತೆಗೆದುಕೊಂಡು ದೇವನೂರು ಮಹಾದೇವರವರು ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಈ ಎಳೆಯನ್ನು ಹಿಡ್ಕೊಂಡು ಇವತ್ತು ನಾವು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಆಗ ಮಾತ್ರ ಅದು ಜಾಗತೀಕರಣ ಅನ್ನೋದನ್ನು ಇಷ್ಟು ಪ್ರಮುಖ ಅಂಶಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೀವಿ. ಇನ್ನು ಹಾಗೆಯೇ ಗದ್ಯಪಾಠ 6 ವ್ಯಾಘ್ರಗೀತೆ. ವಿದ್ಯಾರ್ಥಿಗಳಿಗೆ ಇದು ಕಥೆಯ ರೂಪದಲ್ಲಿರ್ತಕ್ಕಂಥದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕ್ತಕ್ಕಂಥ ಹಕ್ಕಿದೆ. ನಿಸರ್ಗದ ನಿಯಮದಂತೆ ಅವು ಬಾಳ್ತಕ್ಕಂಥದ್ದು. ಈ ಪರಿಸರ ಸಮತೋಲನ ಆಗಬೇಕಾಗಿತ್ತಂದರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿಂದು ಬದುಕ್ತಕ್ಕಂಥದ್ದು. ಆದರೆ ಇದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಏನು ಮೂರ್ತಿರಾಯರು ಹಾಸ್ಯದ ನೆಲೆಯಲ್ಲಿ ತಿಳಿ ಲೇಖನದೊಂದಿಗೆ ಅವರ ಒಂದು ವ್ಯಾಘ್ರಗೀತೆಯನ್ನು ಲಲಿತ ಪ್ರಬಂಧದ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ವಿಚಾರ ಭಾಳ ಸ್ಪಷ್ಟಪಡಿಸ್ತಾರೆ ಅವರು. ಹಿಂಸ್ರ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶ ಮಾರ್ಗವನ್ನು ಪಾಲಿಸ್ತಕ್ಕಂಥದ್ದು. ಪುಣ್ಯಭೂಮಿ ಭಾರತದಲ್ಲಿರ್ತಕ್ಕಂಥ ಮನುಷ್ಯರು ಹಿರಿಯರು ನಾವು ಯಾವುದಾದ್ರೂ ಏನಾದರೂ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಆದರ್ಶಗಳನ್ನು ಪಾಲಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಪ್ರಾಣಿ ಹುಲಿ ತನ್ನ ಆಹಾರಕ್ಕಾಗಿ ಬೇಟೆ ಆಡ್ತಕ್ಕಂಥದ್ದು ಸಹಜ ಧರ್ಮ. ಆ ಬೇಟೆ ಆಡುವ ಸಂದರ್ಭದಲ್ಲಿ ಅದು ಯಾವ ನಿಯಮವನ್ನು ಪಾಲಿಸುತ್ತದೆ ಎಂಬುದು ನಮಗೆ ಯಕ್ಷ ಪ್ರಶ್ನೆ. ಅದನ್ನು ಇಲ್ಲೇ ಈ ಗದ್ಯದ ಮುಖಾಂತರ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇವರು ಎನ್ ಮೂರ್ತಿರಾಯರು. ಇವ್ರ ಬಗ್ಗೆ ಒಂದಿಷ್ಟು ಪರಿಚಯ. ಇವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸ್ತಾರೆ. ಇವರು ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ಅಂತಕ್ಕಂಥದ್ದು. ಇವರು ಸಾಕಷ್ಟು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿ ಮಾಡಿದರೂ ಕೂಡ ಇವರನ್ನು ನಾವು ಗದ್ಯ ಬರಹದಲ್ಲಿ ಪ್ರಬಂಧಕಾರರೇ ಅಂತಕ್ಕಂಥದ್ದು ಮಾನ್ಯ ಮಾಡಿದ್ದೀವಿ. ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು ಹಗಲುಗನಸುಗಳು, ಅಲೆಯುವ ಮಣ, ಅಪರವಯಸ್ಕನ ಅಮೇರಿಕಾ ಯಾತ್ರೆ, ಮಿನುಗು ಮಿಂಚು ಮೊದಲಾದ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ಸಂದಿರ್ತಕ್ಕಂಥ ಗೌರವ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಪುಸ್ತಕ ಚಿತ್ರಗಳು ಪತ್ರಗಳು ಅಂತಕ್ಕಂಥದ್ದು. ಇನ್ನು ದೇವರು ಎಂಬ ಗ್ರಂಥಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಇನ್ನು 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ದರು. ಈ ಪಾಠದ ಪ್ರಮುಖ ಅಂಶಗಳನ್ನು ಒಂದಿಷ್ಟು ಪಾಯಿಂಟ್ಗಳ ಮುಖಾಂತರ ನಾವು ಮೆಲುಕಾಕೋಣ. ಆಹಾರಕ್ಕಾಗಿ ಹುಲಿಯ ಧರ್ಮ ಮಾರ್ಗ. ವಿದ್ಯಾರ್ಥಿಗಳೇ, ಆಹಾರಕ್ಕಾಗಿ ಹುಲಿ ಕೊಲ್ಲೋದ್ರಲ್ಲಿ ತಪ್ಪಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿಕೊಳ್ಳುತ್ತದೆಯೇ, ಇಲ್ಲ ಧರ್ಮಾಧರ್ಮಗಳ ಲೆಕ್ಕವನ್ನು ಹಿಡಿದು ಸ್ವಚ್ಛಂದದಿಂದ ವರ್ತಿಸ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಇಲ್ಲಿ. ಹಾಗಾದರೆ ಹುಲಿಗೆ ಧರ್ಮ ಪ್ರಜ್ಞೆ ಹೇಗೆ ಬಂತು ಅನ್ನೋದನ್ನು ನಾವು ಗಮನಿಸೋದಾದರೆ, ಈ ನಾಡಿನಲ್ಲಿ ಶ್ರೀರಾಮನಂತಹ ರಾಜರು ಆಡಳಿತ ಮಾಡಿರ್ತಕ್ಕಂಥದ್ದು, ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿರ್ತಕ್ಕಂಥ ನೆಲ ಇದು. ಇಂತಹ ಆದರ್ಶ ಪರೋಕ್ಷವಾಗಿ ಆ ಹುಲಿಯಲ್ಲಿ ಬಂದಿದೆ ಅಂತಕ್ಕಂಥದ್ದು ಲೇಖಕರ ಒಂದು ಅಭಿಪ್ರಾಯ. ಹಾಗೆ ಅವರ ಬಂಧು ಒಬ್ಬರ ಕಥೆಯನ್ನು, ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಬಂಧುವರ ಕಥೆಯನ್ನು ಇಲ್ಲಿ
ಆ ಹುಲಿಯ ಧರ್ಮಶ್ರದ್ಧೆಯ ಅರಿವನ್ನು ಮೂಡಿಸೋಕ ಆ ಕಥೆಯನ್ನು ನಮಗಿಲ್ಲೇ ಹೇಳ್ತಾ ಹೋಗ್ತಾರೆ. ಕಿರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಕೃಷ್ಣಮೂರ್ತಿ ಇದ್ರಲ್ವ, ಅವರ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವ್ರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿ ತಮ್ಮ ರಾಜಭಕ್ತಿಗೆ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು. ಅಲ್ಲಿ ಮಂತ್ರಿತ್ವ ಹೋಗಿ ಶಾನುಭೋಗೆ ಮಾತ್ರ ಉಳಿದಿರ್ತಕ್ಕಂಥದ್ದು. ಅವರ ವಂಶದ ಕೀರ್ತಿಗೆ ಕುಂದು ಬರಬಾರ್ದು ತಿಳ್ಕೊಂಡು ಆ ಕಿರ್ದಿ ಪುಸ್ತಕ ಇವತ್ತಿಗೂ ಕೂಡ ಜೋಪಾನವಾಗಿ ಬಂದಿರತಕ್ಕಂಥದ್ದು. ಅಂದರೆ ಕಂದಾಯದ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲೆ ರೂಪದ ಪುಸ್ತಕವೇ ಕಿರ್ದಿ ಪುಸ್ತಕ. ಅಲ್ಲಿ ಆ ರೈತರನ್ನು ಪೀಡಿಸದೆ ಅವರೆಷ್ಟು ಕೊಟ್ಟಿದ್ರಲ್ಲಿ ತೃಪ್ತಿ ಪಟ್ಕೊಂಡು ಆ ಜೀವನವನ್ನು ನಡೆಸ್ತಕ್ಕಂಥದ್ದು. ಹೀಗಾಗಿ ಕಿರ್ದಿ ಪುಸ್ತಕ ಕೇವಲ ಅವರ ಜೀವನದ ಆಧಾರ ಅಲ್ಲ, ಅದು ರಾಜಭಕ್ತಿಯ ಲಾಂಛನ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಒಂದು ಸಾರಿ ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿರ್ತಾರೆ. ಅಂದರೆ ಇರಸಾಲು ಅಂದರೆ ಕಂದಾಯದ ಹಣವನ್ನು ಖಜಾನೆಗೆ ಕಟ್ಟಿ ಬರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಹಣವನ್ನು ಕಟ್ಟಿ ವಾಪಸ್ ಬರಬೇಕಾದ್ರೆ ಸಮಯ ಆಗತ್ತೆ. ತಮ್ಮ ಸ್ನೇಹಿತರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರಬೇಕಾದ್ರೆ ಸಂಜೆ 6 ಗಂಟೆ ಆಗತ್ತೆ. ತಮ್ಮ ಹಳ್ಳಿಯನ್ನು ತಲುಪಬೇಕಾಗಿತ್ತಂದರೆ ಆ ಮೊದಲಿಂಗನ ಕಣಿವೆಯನ್ನು ದಾಟಿ ಅವರು ಹೋಗಬೇಕಾಗಿತ್ತು. ಸಮಯ ಬೇರೆ ಆಗಿರುತ್ತೆ. ಆ ಮೊದಲಿಂಗನ ಕಣಿವೆಯಲ್ಲಿ ಹುಲಿಗಳಿರ್ತವೆ ಮಕ್ಕಳೇ. ಹುಲಿ ಅಂದರೂ ಎಲ್ಲರಿಗೂ ಭಯ ಅಲ್ವಾ? ಹಾಗಾಗಿ ಆ ಮೊದಲಿಂಗನ ಕಣಿವೆಯಲ್ಲಿ ಹುಲಿ ಇರೋದು ಮುಂಚೆನೇ ಅವ್ರಿಗೆ ಗೊತ್ತಿತ್ತು. ಬೇಗ ಹೋಗಬೇಕು ಅನ್ನುವ ದೂರದ ಹೆಜ್ಜೆಯನ್ನು ಹಾಕ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗುಹೆಯಲ್ಲಿ ಮಲಗಿರ್ತಕ್ಕಂಥ ಒಂದು ಹುಲಿ ದಿನ ಎಲ್ಲ ನಿದ್ದೆ ಮಾಡಿ ಆಕಳಿಸಿರ್ತಕ್ಕಂಥ ಭಾಸ ಇವರಿಗಾಗತ್ತೆ. ಇವರ ವಾಸನೆಯ ಜಾಡನ್ನು ಹಿಡಿದು ಹುಲಿಗೆ ಪರಮಾನಂದ ಆಗತ್ತೆ. ಯಾಕೆ ಪರಮಾನಂದ? ಈ ಶಾನುಭೋಗರು ದುಂಡಾಗಿರ್ತಕ್ಕಂಥ ಶರೀರವನ್ನು ನೋಡಿ ಪರಮಾನಂದವಾಗತ್ತೆ. ಹುಲಿಯ ಆನಂದಕ್ಕೆ ಒಂದು ಚಿಕ್ಕ ಕೊರತೆ ಇತ್ತು. ಆ ಕೊರತೆ ಏನಂದರೆ, ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಬೆನ್ನ ಕಡೆಗೆ ತಿರುಗಿದ್ರು. ಗಮನಿಸ್ಕೋಬೇಕು ಮಕ್ಕಳೇ, ಹುಲಿಗೆ ಧರ್ಮ ಪ್ರಜ್ಞೆ ಹೇಗೆ ಬಂತು ಅಂತ ಹಿಂದೆ ನೋಡಿದ್ದೀವಿ ನಾವು. ಹಾಗಾಗಿ ಇಲ್ಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿದಾಗ ಹುಲಿ ಕೊಲ್ಲೋದಿಲ್ಲ, ಅದು ತನ್ನ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ. ಹೀಗೆ ಹುಲಿ ಮತ್ತು ಶಾನುಭೋಗರ ಮಧ್ಯೆ ಅಲ್ಲಿ ಒಂದಿಷ್ಟು ನಾಟಕ ನಡೆಯುತ್ತೆ. ಹುಲಿ ಮುಖ ಪೆಚ್ಚಾಗತ್ತೆ. ಶಾನುಭೋಗರ ವಿಷಯದಲ್ಲಿ ಬಹಳ ಮೆಚ್ಚುಗಾಗತ್ತೆ. ಹುಲಿಗೂ ತಿಂದರೆ ಇಂಥವನನ್ನೇ ನಾನು ತಿನ್ನಬೇಕು ಅಂತಕ್ಕಂಥ ಒಂದು ಶಕ್ತಿ ಬರುತ್ತೆ ಅದಕ್ಕೆ. ಹಾಗಾಗಿ ಹೀಗೆಯೇ ಸ್ವಾಭಿಮಾನಕ್ಕೆ ಧಕ್ಕೆ ಬಂತಲ್ಲ ಅಂತಕ್ಕಂಥ ಒಂದು ಕಡೆ ಯೋಚನೆ ಮಾಡಿದರೆ, ನಾಳೆ ಇತರ ಹುಲಿಗಳ ಮುಂದೆ ನಾನು ಇದನ್ನು ತಿಂದೇ ಹೋದರೆ ನನಗೆ ಅಪಮಾನ ಆಗತ್ತಲ್ಲ, ಅವಮಾನ ಆಗತ್ತಲ್ಲ ಅಂತಕ್ಕಂಥ ಒಂದು ಕ್ಷಣ ಕಾಲ ಯೋಚನೆ ಮಾಡುತ್ತೆ. ಆದರೂ ಯೋಚನೆ ಮಾಡಿ ನನ್ನ ಧರ್ಮ ಮಾರ್ಗವನ್ನು ಬಿಟ್ಕೊಡ್ಬಾರ್ದು, ನಾನು ಅಧರ್ಮ ಮಾರ್ಗದಿಂದ ಅದನ್ನು ನಾನು ತಿನ್ನಬಾರ್ದು. ಯಾಕಂದರೆ ಆ ಹುಲಿ ಸದ್ವಂಶದಲ್ಲಿ ಜನಿಸಿರ್ತಕ್ಕಂಥ ಹುಲಿ. ಪುಣ್ಯಕೋಟಿ ಕಥೆ ನಮ್ಗೆ ಗೊತ್ತಿದೆ. ಭಗವದ್ಗೀತೆಯ ಮಾತು ಸ್ವಧರ್ಮೇ ನಿಧನಂ ಶ್ರೇಯ ನೆನಪಿದೆ. ಬೈಬಲ್ಲಿನ ಮಾತು ಕೂಡ ನಮಗೆ ಸೈತಾನ್ ಹಿಂದಿರುಗು ಅಂತಕ್ಕಂಥದ್ದು. ಇಂಥ ಎಲ್ಲ ಆದರ್ಶ ಆ ಹುಲಿಯ ತಲೆಯಲ್ಲಿತ್ತು. ಹೀಗೆ ಹುಲಿ ಮತ್ತು ಶಾನುಭೋಗರ ಮಧ್ಯ ಒಂದು 5-6 ಸಾರಿ ಅದನ್ನು ತಿನ್ನಬೇಕು ಅಂತೇಳಿ ಹುಲಿಯ ಒಂದು ವ್ಯರ್ಥ ಪ್ರಯತ್ನ, ಹೇಗಾದರೂ ತಪ್ಪಿಸ್ಕೋಬೇಕು ಅಂತೇಳಿ ಶಾನುಭೋಗರ ಒಂದು ಪ್ರಯತ್ನ, ಹೀಗೆ ಮುಂದುವರಿತಕ್ಕಂಥದ್ದು. ಆ ದೊಂಬರ ಆಟದ ಎಷ್ಟು ಕಾಲ ನಡೆಸೋಕ್ಕೆ ಸಾಧ್ಯ? ಹುಲಿಗೂ ಆಯಾಸ ಆಗತ್ತೆ, ಶಾನುಭೋಗರಿಗೂ ವಿಪರೀತ ಆಯಾಸ ಆಗತ್ತೆ. ಏನಾದರೂ ಯೋಚನೆ ಮಾಡ್ತಾರೆ, ಕೈಯಲ್ಲಿ ಕಿರ್ದಿ ಪುಸ್ತಕ ಇತ್ತು, ಆ ಪುಸ್ತಕವನ್ನು ಅದರ ಮುಖಕ್ಕೆ ಹಾಕಿಬಿಡಬೇಕು, ಹೇಗಾದರೂ ಮಾಡಿ ಆ ಮರವನ್ನು ಹತ್ತಬೇಕು, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು ಅಂತೇಳಿ ಕೈ ಮುಗಿದು ಬೇಡ್ಕೊತಾರೆ. ಆದರೆ ಅಲ್ಲಿಯೇ ಕಲ್ಲಿಗೆ ಎಡವಿ ಬಿದ್ದು ಪ್ರಜ್ಞೆ ತಪ್ಪತ್ತೆ. ಕೆಲವು ನಿಮಿಷಗಳಾದ ಮೇಲೆ ಎಚ್ಚರ ಆಗತ್ತೆ. ಕಣ್ಣು ಮಂಜು ಕಾಣ್ತಾ ಇರ್ತೈತಿ. ಸುತ್ತಲೂ 4-5 ಜನ ನಿಂತಿರ್ತಾರೆ. ಏನತ್ತು ನೋಡ್ತಿರ್ತಾರೆ, ಅವರೆಲ್ಲ ನೀರು ಚಿಮ್ಕಿಸ್ತಾ ಇರ್ತಾರೆ ಶಾನುಭೋಗರಿಗೆ. ಮೂರ್ಛೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಕೆಲವೊಂದು ರೈತರು ಹೋಗಿರ್ತಾರೆ. ಆ ತಿಂಗಳ ಬೆಳಕಿನಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಶಾನುಭೋಗರ ಬಿದ್ದ ಸ್ಥಳಕ್ಕೆ ಇನ್ನೊಂದು ಸ್ವಲ್ಪ ಹರಿದಾರಿ ಇರುವಾಗ ಆ ಎತ್ತುಗಳು ಒಟ್ಟ ಮುಂದೆ ಹೋಗೋದಿಲ್ಲ. ನೋಡಿ, ಪ್ರಾಣಿಗಳಲ್ಲಿ ಎಂತಹ ಒಂದು ಧರ್ಮ ಇದೆ, ಎಂಥ ಒಂದು ಮಾನವೀಯ ಮೌಲ್ಯ ಇದೆ. ಮುಂದೆ ಹೋಗೋದಿಲ್ಲ, ಗೆಜ್ಜೆ ಸಪ್ಪಳ ಆಗತ್ತೆ. ಅದೇ ವೇಳೆಗೆ ಹುಲಿ ಗರ್ಜನೆ ಕೇಳಿ ಬರುತ್ತೆ.
ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡುತ್ತೆ. ಆವಾಗ ರೈತರು ಮಾತು ಕೇಳಿ ಬಂದಮೇಲೆ ನಿರಾಶೆಯಿಂದ ಕೋಪದಿಂದ ಹುಲಿ ಗರ್ಜಿಸಿ ಪಲಾಯನ ಮಾಡುತ್ತೆ. ಗಾಡಿಯವರು 5 ಜನರಿದ್ದರು. ಎಷ್ಟೇ ಆಗಲಿ ಹುಲಿ ಅಂದರೆ ಭಯ ಅಲ್ವಾ ಎಲ್ಲರಿಗೂ. ಈ ಮೂರ್ಛೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಅವರು ನೀರೆರಿಸಿ ಎಬ್ಬಿಸ್ತಾರೆ ಶಾನುಭೋಗರನ್ನು. ಆವಾಗ ಹುಲಿ ನನ್ನನ್ನು ಯಾಕೆ ಎಳೆದುಕೊಂಡು ಹೋಗಲಿಲ್ಲ ಯೋಚನೆ ಮಾಡ್ತಾರೆ. ಅಲ್ಲಿದ್ದವ್ರನ್ನ ಕೇಳ್ತಾರೆ, ಯಾಕೆ ಹೀಗೆ ಕೇಳ್ತಾರೆ ಇವ್ರಿಗೇನು ಹುಚ್ಚಿಗೆ ಚಿಡಿತಾ ಶಾನುಭೋಗರಿಗೆ ಅಂತೇಳಿ. ಆವಾಗ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದಾಗ ಅವ್ರ ಸಮಸ್ಯೆಗೆ ಉತ್ತರ ಗೊತ್ತಾಗತ್ತೆ. ನೋಡಿ, ಯಾವ ಪ್ರಾಣಿ ತನ್ನ ಆಹಾರಕ್ಕಾಗಿ ತನ್ನ ಕುಲಧರ್ಮದ ನಿಯಮವನ್ನು ಪಾಲಿಸಿಕೊಂಡು ಬಂದಿತ್ತು ಅಂತಕ್ಕಂಥದ್ದು ಆ ಹುಲಿಯ ವಿಷಯದಲ್ಲಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇವರು. ಕುಡಿದ ನೀರು ಅಲುಗದ ಹಾಗೆ ಹುಲಿ ಈಗ ಎಷ್ಟು ಹಸಿದಿರಬೇಕು ನೋಡಿ. ತನ್ನದನ್ನು ಬಿಟ್ಟು ಆ ಪ್ರಾಣಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಅದು ಬಹಳ ಮುಖ್ಯ ಮಕ್ಕಳೇ. ಹಾಗಾಗಿ ನನ್ನ ಪ್ರಾಣವನ್ನು ಕಾಪಾಡಿರ್ತಕ್ಕಂಥದ್ದು ಆ ಕೀರ್ತಿ ಪುಸ್ತಕನ ಯೋಚನೆ ಮಾಡಿದಾಗ ಕೊನೆಗೆ ಅವರು ಉಳಿದಿರೋದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ ಅನ್ನೋ ಮಾತು. ಅದಕ್ಕೆ ಕೃತಜ್ಞತೆ ಭಾವನೆಯನ್ನು ಅರ್ಪಿಸ್ತಾರೆ. ಇಂತಹ ಒಂದು ಗುಣವನ್ನು, ಹುಲಿಯ ಧರ್ಮಶ್ರದ್ಧೆಯನ್ನು ಹಾಡಿ ಹೊಗಳ್ತಕ್ಕಂಥ ಗುಣ ನನ್ನ ಪಾಲಿಗೆ ಬಂದಿದೆ ಅನ್ನೋದನ್ನು ಗದ್ಯಪಾಠ 4 ಭಾಗ್ಯಶಿಲ್ಪಿಗಳು, ಗದ್ಯಪಾಠ 5 ಎದೆಗೆ ಬಿದ್ದ ಅಕ್ಷರ, ಗದ್ಯಪಾಠ 6 ವ್ಯಾಘ್ರಗೀತೆ, ಈ 3 ಪಾಠಗಳ ಪರೀಕ್ಷಾ ದೃಷ್ಟಿಯಿಂದ ಪುನರ್ಮನನಕ್ಕಾಗಿ ಇಲ್ಲಿ ಕೆಲವು ಮಹತ್ವದ ಕೀ ಪಾಯಿಂಟ್ಗಳ ಮುಖಾಂತರ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೀನಿ. ನಿಮ್ಮೆಲ್ಲರಿಗೂ ಪರೀಕ್ಷೆಯಲ್ಲಿ ಇವೆಲ್ಲ ಪಾಯಿಂಟ್ಗಳು ನೆನಪಿಗೆ ಬರಲಿ ಎಂದು ಶುಭ ಹಾರೈಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.